ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನು ನಿಮ್ಮ ಸುಜಾತ ಮಲ್ನಾಡ್. ಎಲ್ಲರಿಗೂ ಮಲ್ನಾಡ್ ಕೆಫೆ ಕೊಪ್ಪ ಚಾನಲ್ಗೆ ಸ್ವಾಗತ ಹೇಳ್ತಾ ನಾನಿವತ್ತು ಒಂದು ವಿಶೇಷ ವಿಡಿಯೋದೊಂದಿಗೆ ಬಂದಿದ್ದೀನಿ. ಏನಪ್ಪ ಅಡುಗೆಯಲ್ಲಿ ವಿಶೇಷ ಅಂತೀರಾ? ಇವತ್ತು ಖಂಡಿತ ಒಂದು ವಿಶೇಷ ಇದೆ. ಇವತ್ತು ನನ್ನ ಸ್ನೇಹಿತೆಯ ಮಗಳ ಹುಟ್ಟಿದ ಹಬ್ಬ. ಅವಳಿಗೆ ನಾನು ಮಾಡೋ ಅಡುಗೆ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಅವಳಿಗೆ ಏನೇನು ಇಷ್ಟನೋ ಆ ಅಡುಗೆನ ನಾನಿವತ್ತು ಮಾಡಿ ತಗೊಂಡು ಹೋಗ್ತಾ ಇದ್ದೀನಿ. ಈ ವಿಡಿಯೋ ಮುಖಾಂತರ ನಾನಿವತ್ತು ಮಾಡುವಂಥ ಅಡುಗೆಯ ರೆಸಿಪಿಗಳನ್ನು ಹಂಚ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವು ವೀಕ್ಷಣೆ ಮಾಡಿ. ಹಾಗಾದರೆ ನಾನಿವತ್ತು ಏನೇನು ರೆಸಿಪಿ ಮಾಡ್ತೀನಿ ನೋಡೋಣ ಬನ್ನಿ. ಹಾಗಾದರೆ ಇನ್ಯಾಕೆ ತಡ, ಒಂದೊಂದೇ ಅಡುಗೆನ ಮಾಡ್ತಾ ಹೋಗ್ತೀನಿ. ಮೊದಲಿಗೆ ನಾನು ಹೋಳಿಗೆ ಮಾಡೋಣ ಅಂದ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ಹೋಳಿಗೆ ಅಂದರೆ ದೊಡ್ಡವರಿಂದ ಚಿಕ್ಕವ್ರ ತನಕನೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗೆಯೇ ಮದುವೆ ಮನೆಯಲ್ಲಂತೂ ಈ ಹೋಳಿಗೆ ಇಲ್ಲ ಅಂದರೆ ಒಬ್ಬಟ್ಟಿಲ್ಲ ಅಂದರೆ ಮದುವೆ ಮನೆಗೆ ಕಳೆ ಕಟ್ಟುವುದಿಲ್ಲ ಅಂತಲೇ ಹೇಳ್ಬೋದು. ಹಾಗಿರುತ್ತೆ ಕಣ್ರಿ. ಹಾಗಾಗಿ ನಾನಿವತ್ತು ಹೋಳಿಗೆನೂ ಮಾಡ್ತಾಯಿದ್ದೀನಿ, ಜೊತೆಗೆ ಪಾಯಸ ಕೂಡ ಮಾಡ್ತಾಯಿದ್ದೀನಿ. ಎರಡು ಕಾಂಬಿನೇಷನ್ ಕೂಡ ತುಂಬ ಅದ್ಭುತವಾಗಿರುತ್ತೆ. ಹಾಗಾದರೆ ಮೊದಲಿಗೆ ಈ ಸುಲಭವಾಗಿ ಹೋಳಿಗೆಯನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿವತ್ತು ಮಾಡೋಕ್ಕೆ ಹೊರಟಿರೋದು ಕಡಲೆಬೇಳೆ ಹೋಳಿಗೆ. ಇದನ್ನು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮತ್ತು ಇದನ್ನು ಕಡಲೆಬೇಳೆನ ಮಿಕ್ಸಿಲಿ ರುಬ್ಬದೆ ಹೇಗೆ ಸುಲಭವಾಗಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಯಾವುದೇ ಹೋಳಿಗೆ ಮಾಡಬೇಕಂದ್ರೆ ಕಣಕ ರೆಡಿ ಮಾಡ್ಕೋಬೇಕು. ನಾನು ಕಣಕ ರೆಡಿ ಮಾಡ್ಕೊಳ್ಳೋಕ್ಕೆ ಇದರಲ್ಲಿ ಒಂದು ಬಟ್ಲಾಗಷ್ಟು ಮೈದಾ ಹಿಟ್ಟನ್ನು ತಗೊಂಡೀನಿ. ಒಂದು ಬಟ್ಲಿಂದ ಹೆಚ್ಚು ಕಮ್ಮಿ ಒಂದು 1/4 kg ಬರುತ್ತೆ ಕಣ್ರಿ. ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ. ಆಮೇಲೆ ನಾವು ಯಾವ ಪಾತ್ರೆಗೆ ಕಲಿಸ್ತೀವೋ ಆ ಪಾತ್ರೆಗೆ ಈ ನೀರು ಕುಡಿಯೋ ಲೋಟ ಇದೆಯಲ್ಲ, ಅದರಲ್ಲಿ ಅರ್ಧ ಲೋಟ ನೀರು ಹಾಕ್ಕೊಂಡೀನಿ. ನೀರು ಹಾಕೊಂಡ್ರ ಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕೋಬೇಕು ಬಣ್ಣಕ್ಕೆ. ಅದಕ್ಕೋಸ್ಕರ ನಾನಿಲ್ಲಿ ಅರ್ಧ ಚಮಚ ಹಾಕ್ಕೊಂಡೀನಿ. ಜಾಸ್ತಿ ಬೇಕಂದರೆ ಹಾಕೋಬೋದು, ಆದರೆ ಅರ್ಧ ಚಮಚ ಹಾಕ್ಕೊಂಡ್ರೆ ಸರಿಯಾಗಿರುತ್ತೆ ಬಣ್ಣ. ಮತ್ತು ಜಾಸ್ತಿ ಹಾಕಿದರೆ ಜಾಸ್ತಿ ಬಣ್ಣ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಇಷ್ಟೇ ಚೆನ್ನಾಗಿರೋ ಸಿಹಿ ಮಾಡಿದರೂ ಅದಕ್ಕೆ ಚಿಟಿಕೆ ಉಪ್ಪು ಇಲ್ಲ ಅಂದರೆ ಚೆನ್ನಾಗಿರಲ್ಲ. ಹಾಗಾಗಿ 1/4 ಚಮಚ ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡು ನೀರಿಗೆ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡಾದ್ರ ಮೇಲೆ ಈ ಹಿಟ್ಟನ್ನು ಪೂರ್ತಿಯಾಗಿ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕೊಂಡ್ರ ಮೇಲೆ ಹಿಟ್ಟನ್ನು ಕಲಿಸ್ತಾ ಹೋಗಬೇಕು. ಮಾಮೂಲಿಯಾಗಿ ನಾವು ಚಪಾತಿಗೆ ಪೂರಿಗೆಲ್ಲ ಕಲಿಸ್ತೀವಲ್ಲ ಹಾಗೇನೆ. ಒಂದೇ ಸಲ ನೀರು ಜಾಸ್ತಿ ಹಾಕ್ಬಿಡಿ, ಮತ್ತೆ ಅವಶ್ಯಕತೆ ಬಿದ್ದರೆ ಇನ್ನೊಂದು ಸಲ ನೀರು ಹಾಕೋಬೋದು, ಅಡ್ಡಿ ಇಲ್ಲ. ನೋಡಿ, ನಿಧಾನವಾಗಿ ಈ ರೀತಿಯಾಗಿ ಕಲಿಸ್ಕೊಂಡ್ರೆ ಆಯಿತು. ಈಗ ಕಡಿಮೆ ಅನಿಸಿದ್ರೆ ಮಾತ್ರ ನೀರು ಹಾಕಿ, ಇಲ್ಲಾಂದರೆ ಹಾಕೋಕ್ಕೆ ಹೋಗೋದು ಬೇಡ. ಮತ್ತು ಹೋಳಿಗೆಗೆಲ್ಲ ಭಾರಿ ಎಣ್ಣೆ ಹಾಕಬೇಕು ಹಾಗೇನಿಲ್ಲ ಕಣ್ರಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರು ಆರಾಮಾಗಿ ಹೋಳಿಗೆ ಮಾಡ್ಕೋಬೋದು. ಕೆಲವರು ಹೋಳಿಗೆ ಮಾಡುವಾಗ ಜಾಸ್ತಿ ಎಣ್ಣೆ ಬೇಕೇನೋ ಅನ್ಕೋತಾರೆ. ಖಂಡಿತ ಇಲ್ಲ ಕಣ್ರಿ. ನೋಡಿ, ಇಲ್ಲಿ ಒಂದು ಅರ್ಧ ಅಂಗೈಯಷ್ಟು ಎಣ್ಣೆನ ಹಾಕ್ಕೊಂಡೀನಿ ನಾನು. ಇಷ್ಟು ಹಾಕೊಂಡ್ರೆ ಸಾಕಾಗುತ್ತೆ. ಎಣ್ಣೆನ ಪೂರ್ತಿಯಾಗಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ನಾದ್ಕೋಬೇಕು. ಇದು ಹೆಂಗೆ ನಾದ್ಕೋಬೇಕಂದ್ರೆ ಚಪಾತಿ ಹಿಟ್ಟಷ್ಟು ಗಟ್ಟಿ ಇರಬಾರ್ದು, ಸ್ವಲ್ಪ ಮೃದುವಾಗಿಯೇ ಇರಬೇಕು. ಆದರೆ ಚೆನ್ನಾಗಿ 2ರಿಂದ 3 ನಿಮಿಷ ಈ ರೀತಿಯಾಗಿ ನಾದ್ಕೊಂಡ್ರೆ ಆಯಿತು. ನೋಡಿ, ಈ ರೀತಿಯಾಗಿ ಮೃದುವಾಗಿ ಬರೋ ತನಕನೂ ನಾದ್ಕೋಬೇಕಾಗುತ್ತೆ. ಕೆಲವರು ತುಂಬಾ ಎಣ್ಣೆ ಹಾಕ್ಬಿಡ್ತಾರೆ. ಅಷ್ಟು ಎಣ್ಣೆ ಹಾಕಬೇಕಂತ ಏನಿಲ್ಲ. ನೋಡಿ, ಇಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಮೃದುವಾಗಿ ಕಲಿಸ್ಕೋಬೋದು. ತುಂಬ ಗಟ್ಟಿಯಾಗಿ ಮಾತ್ರ ಹಿಟ್ಟನ್ನು ಕಲಿಸ್ಕೋಬೇಡಿ. ಈ ರೀತಿಯಾಗಿ ಮೃದುವಾಗಿ ಬರಬೇಕು, ಆ ರೀತಿಯಾಗಿ ಕಲಿಸ್ಕೊಂಡ್ರೆ ಆಯಿತು. ಮತ್ತು ಎಂತ ಗೊತ್ತಾ, ಎಲ್ಲ ಕಲಸಾದ್ರ ಮೇಲೆ ಇದಕ್ಕೆ ಚೂರು ಎಣ್ಣೆ ಪಸೆ ಮೇಲ್ಗಡೆಯಿಂದ ಈ ರೀತಿ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ನೆನೆಯಕ್ಕೆ ಬಿಡಬೇಕು. ಇದು ಎಷ್ಟು ಹೊತ್ತು ನೆನೆಯುತ್ತೋ ಅಷ್ಟೇ ಚೆನ್ನಾಗಿ ಬರುತ್ತೆ. ನಾನೀಗ ಈ ಹಿಟ್ಟನ್ನು 1.5-2 ಗಂಟೆ ತನಕ ಮುಚ್ಚಿಡ್ತೀನಿ. ಅಷ್ಟರ ತನಕ ನೆಂದರೆ ಚೆನ್ನಾಗಿರುತ್ತೆ. ಆಮೇಲೆ ಇದಕ್ಕೆ ಹೂರ್ಣಕ್ಕೆ ರೆಡಿ ಮಾಡ್ಕೋಬೇಕಲ್ಲ, ಅದನ್ನು ಅಷ್ಟೇ ನಾನು 1/4 kg ಆಗೋಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ. ಕೆಲವರು ತೊಗರಿಬೇಳೆಯಲ್ಲೂ ಕೂಡ ಮಾಡ್ತಾರೆ. ನಾನಿವತ್ತು ಕಡಲೆಬೇಳೆಯಲ್ಲಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಮ್ಮ ಕಡೆ ಜಾಸ್ತಿಯಾಗಿ ಕಡಲೆಬೇಳೆಯಲ್ಲೇ ಮಾಡ್ತೀವಿ. ತೊಗರಿಬೇಳೆ ಹೆಚ್ಚು ಕಮ್ಮಿ ಮಾಡೋದೇ ಇಲ್ಲ ಅಂತ ಹೇಳ್ಬೋದು. ಈ ರೀತಿಯಾಗಿ ನಾನು ಒಂದು ಪಾತ್ರೆಗೆ ಹಾಕ್ಕೊಂಬಿಟ್ಟು ನಂತರ ಇದನ್ನು 3ರಿಂದ 4 ಸಲ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು. ಯಾಕೆಂದರೆ ಬೇಳೆಯಲ್ಲೆಲ್ಲ ಧೂಳಿರುತ್ತಲ್ಲ, ಅದಕ್ಕೋಸ್ಕರ 2-3 ಸಲ ಚೆನ್ನಾಗಿ ತೊಳ್ಕೊಂಬಿಟ್ಟು ಆಮೇಲೆ ಈ ನೀರನ್ನು ಪೂರ್ತಿಯಾಗಿ ಬಸ್ದು ಇಟ್ಕೋಬೇಕು. ನೋಡಿ, ಇವಾಗ 3-4 ಸಲ ತೊಳೆದು ಬಸ್ತಾಗಿದೆ. ಈಗ ಇದಕ್ಕೆ ನಾನು 3 ಪಟ್ಟು ಆಗೋಷ್ಟು ನೀರು ಹಾಕ್ತೀನಿ. ಒಂದು 1/4 kg ನಾನು ಕಡಲೆಬೇಳೆ ಹಾಕಿದರೆ 3/4 ಲೀಟ್ರಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹೀಗೇ ಕೂಡ ಬೇಯಿಸ್ಕೋಬೋದು, ಅಥವಾ ಕುಕ್ಕರಲ್ಲಿ ಹಾಕಿದ್ರೆ ಒಂದು 4 ವಿಷಲ್ ಹಾಕಿಸ್ಕೊಳ್ಳಿ, ಆಯಿತಾ? ಅಷ್ಟು ಹಾಕೊಂಡ್ರೆ ಸಾಕು. ಬೇಳೆನ ಬೇಯಿಸ್ಕೊತೀನಿ. ಆಮೇಲೆ ಒಂದು ಮಿಕ್ಸಿ ಜಾರ್ಗೆ ಒಂದು 1/4 ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ರುಚಿ ಹೆಚ್ಚಿಸೋಕ್ಕೋಸ್ಕರ ಜಾಪತ್ರೆನೂ ಕೂಡ ಹಾಕ್ಕೊಳ್ತಿದ್ದೀನಿ. ಚಿಕ್ಕ ತುಂಡನ್ನು ಹಾಕ್ಕೊಂಡ್ರೆ ಆಯಿತು. ನಂತರ ಏಲಕ್ಕಿನೂ ಕೂಡ ಹಾಕಬೇಕು. ಇಲ್ಲಿ ಏಲಕ್ಕಿ ಒಂದು 4-5 ಹಾಕಿದರೆ ಸಾಕಾಗುತ್ತೆ. ಸಿಪ್ಪೆ ಸಮೇತ ಹಾಕೋದು
ಅಥವಾ ಸಿಪ್ಪೆ ತೆಗೆದಾದರೂ ಈ ರೀತಿಯಾಗಿ ಹಾಕೋಬೋದು. ಇದ್ರ ಜೊತೆಗೆ ಪುಡಿ ಮಾಡಿಟ್ಕೊಂಡ್ರೆ ಇದನ್ನು ಹೂರಣ ಮಾಡುವಾಗ ಹಾಕೊಂಡ್ಬಿಟ್ರೆ ಈ ಸಕ್ಕರೆನ ತುಂಬಾ ಚೆನ್ನಾಗಿರುತ್ತೆ, ರುಚಿ ಚೆನ್ನಾಗಿ ಬರುತ್ತೆ ಅಂತ ಜಾಪತ್ರೆನೂ ಕೂಡ ಹಾಕ್ಕೊಂಡಿದ್ದೀನಿ. ಬೆಲ್ಲದಲ್ಲೇ ಮಾಡೋದು, ಆದರೆ ಇದು ಏಲಕ್ಕಿ ಪುಡಿ ಆಗಲ್ಲಲ್ಲ, ಮತ್ತು ಜಾಪತ್ರೆ ಪುಡಿ ಆಗಬೇಕಲ್ಲ, ಅದಕ್ಕೋಸ್ಕರ ಈ ರೀತಿಯಾಗಿ ಸಕ್ಕರೆ ಹಾಕ್ಕೊಂಡು ನಾನು ಇದನ್ನು ನೈಸಾಗಿ ಪುಡಿ ಮಾಡಿ ಇಟ್ಕೊಳ್ತೀನಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಪುಡಿ ಮಾಡಿ ಇಟ್ಕೋಬೇಕು. ಈ ಪುಡಿನ ಆಮೇಲೆ ಹೂರಣ ಮಾಡುವಾಗ ಕಡಲೆಬೇಳೆಗೆ ಹಾಕ್ಕೊಳ್ತೀನಿ. ಇದನ್ನು ಇವಾಗ ಹೀಗೆ ತೆಗೆದಿಡ್ತಾಯಿದ್ದೀನಿ. ನಂತರ ಎಂತ ಮಾಡಬೇಕಂದ್ರೆ ಹೋಳಿಗೆಗೆ ಸ್ವಲ್ಪ ಕಾಯಿ ಹಾಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಒಂದು ಹೋಳಾಗಷ್ಟು ತೆಂಗಿನಕಾಯಿನ ಇಲ್ಲಿ ನಾನು ತುರಿದಿಟ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ನೀರು ಹಾಕ್ಕೊಳ್ದೇ ಇದ್ದಂಗೆ ಸ್ವಲ್ಪ ತರಿಯಾಗಿ ಈ ರೀತಿಯಾಗಿ ರುಬ್ಬಿಟ್ಕೋಬೇಕು. ಆಮೇಲೆ ಇದನ್ನು ಹೂರಣ ಮಾಡುವಾಗ ಸೇರಿಸ್ಕೊಂಡ್ರೆ ಆಯಿತು. ನೀರು ಹಾಕ್ಕೊಂಡು ರುಬ್ಬಾರ್ದು, ಹಾಗೆ ರುಬ್ಕೊಂಡ್ರೆ ಆಯಿತು. ನೋಡಿ, ಈಗ ಬೇಳೆನೂ ಕೂಡ ಬೆಂದಿದೆ. ಆಮೇಲೆ ಈ ರೀತಿಯಾಗಿ ಒಂದು ದೊಡ್ಡ ಜಾಲರಿ ತಗೊಂಡು ಅಡಿಗಡೆ ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಬೇಳೆನ ಬಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಪೂರ್ತಿಯಾಗಿ ಹಾಕೊಂಡ್ರ ಮೇಲೆ ಎಂತ ಮಾಡಬೇಕತ್ತ, ಒಂದು 2-3 ನಿಮಿಷ ಹೀಗೆ ನೀರು ಬಸಿಯೋದಕ್ಕೆ ಬಿಡಬೇಕು. ಯಾಕೆಂದರೆ ಪೂರ್ತಿಯಾಗಿ ನೀರು ಹೋಗಬೇಕು. ನೀರಾಗಿದ್ದರೆ ಹೂರಣ ಚೆನ್ನಾಗಿ ಬರಲ್ಲ. ಹಾಗಾಗಿ ಒಂದು 2-3 ನಿಮಿಷ ಬಸ್ತಾದ್ರ ಮೇಲೆ ಆ ನೀರನ್ನು ನಾನೀಗ ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ನೀರು ಪೂರ್ತಿಯಾಗಿ ಕೆಳಗಿಳಿದಿದೆಯಲ್ಲ, ಇಷ್ಟಾದರೆ ಸಾಕಾಗುತ್ತೆ. ನಂತರ ಯಾವ ಪಾತ್ರೆಯಲ್ಲಿ ಹೂರಣ ಮಾಡ್ತೀವೋ ಆ ಪಾತ್ರೆಯಲ್ಲಿ ಈ ಸೋಸಣಿಗೆನೇ ಇಟ್ಕೊಳ್ತಿದ್ದೀನಿ. ಮತ್ತು ಈ ಬೇಳೆ ಬೆಂದಿದ್ದ ನೀರನ್ನು ಚೆಲ್ಲಬೇಕಂತ ಅಂತ ಇಲ್ಲ ರೀ, ಇದನ್ನು ತಗೊಂಡು ರಸಮ್ ಕೂಡ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಅಥವಾ ಬೇರೆ ತರಕಾರಿ ಸಾರಿಗೂ ಕೂಡ ಇದನ್ನು ಹಾಕೋಬೋದು. ಇವಾಗ ಮಿಕ್ಸಿ ಜಾರನ್ನು ಬಳಸದೆ ಬೇಳೆನ ರುಬ್ಕೊಳ್ದೆ ಹೇಗೆ ಕಣ್ಕನ ರೆಡಿ ಮಾಡಬೇಕಂತ ತೋರಿಸ್ಕೊಳ್ತೀನಿ. ಈ ರೀತಿ ಬೇಳೆ ಬೇಯಿಸಿದ್ಮೇಲೆ ಅದರ ನೀರನ್ನು ಪೂರ ಬಗ್ಗಿಸ್ಕೊಂಡ್ಬಿಟ್ಟು 3-4 ನಿಮಿಷ ಬಿಟ್ಟಾದ ಮೇಲೆ ಒಂದು ಚಮಚ ತಗೊಂಡ್ಬಿಟ್ಟು ಈ ರೀತಿಯಾಗಿ ನಿಧಾನವಾಗಿ ಮಸಿತಾ ಹೋದರೆ ಕೆಳಗಡೆ ನೋಡಿ ಈ ರೀತಿಯಾಗಿ ಈಗ ಮಸ್ತಿದ ಬೇಳೆ ಎಲ್ಲ ಕೆಳಗಡೆ ಪಾತ್ರೆಗೆ ಬಂದು ಕೂತ್ಕೊಳ್ಳುತ್ತೆ. ನೋಡಿ, ಈ ರೀತಿಯಾಗಿ ಮಾಡ್ತಾ ಹೋದರೆ ಆಯಿತು. ಇನ್ನು ಉಳಿದಿದ್ದ ಬೇಳೆನೂ ಕೂಡ ನಾನು ಅದೇ ರೀತಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಕಷ್ಟ ಆದರೆ ಸ್ವಲ್ಪನೇ ಬೇಳೆ ಹಾಕ್ಕೊಂಡು ಈ ರೀತಿಯಾಗಿ ಮಾಡ್ಕೋಬೋದು. ಇಲ್ಲಾಂದರೆ ಒಂದೇ ಸಲ ಬೇಕಾದರೆ ಹಾಕ್ಕೊಂಡು ಮಾಡ್ಕೋಬೋದು. ನಾನು ಪೂರ್ತಿಯಾಗಿ ಒಂದೇ ಸಲ ಹಾಕ್ಕೊಂಡು ಈ ರೀತಿಯಾಗಿ ಮಸ್ತ್ಕೊಂಡೆ. ಮಸ್ತಿದ ಮೇಲೆ ನೋಡಿ, ಈಗ ಪೂರ್ತಿಯಾಗಿ ಕೆಳಗೆ ಬಿದ್ದಿದೆ. ಈಗ ಮೇಲ್ಗಡೆ ಸ್ವಲ್ಪ ಉಳಿದಿದೆ, ಅದೇನು ಪರವಾಗಿಲ್ಲ, ಚೆನ್ನಾಗಿ ಮಸ್ತಾಗಿರುತ್ತೆ. ಹಾಗಾಗಿ ಇದನ್ನು ತೆಕ್ಕೊಳ್ತಾ ಇದ್ದೀನಿ ಹಾಗೇ. ಹಾಗೆ ಜಾಲರಿಲಿ ಕೆಳಗಡೆ ಕೂತಿರುತ್ತಲ್ಲ, ಅದನ್ನು ಕೂಡ ಪೂರ್ತಿಯಾಗಿ ನಾನು ಬೇಳೆಯನ್ನು ತೆಕ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟೊಂದು ಬೇಳೆ ಜಾಲರಿಲಿದೆ ಅಂತ. ಇದನ್ನೆಲ್ಲ ಪೂರ್ತಿಯಾಗಿ ತೆಕ್ಕೊಂಡಾದ್ರ ಮೇಲೆ ಈಗ ಕಣಕಕ್ಕೆ ಅರ್ಧ ಸಿದ್ಧತೆ ಆಯಿತು. ನಂತರ ಇದನ್ನು ಬಿಸಿ ಮಾಡ್ಕೋಬೇಕು. ಮತ್ತು ಬೆಲ್ಲ, ಏಲಕ್ಕಿ, ಕಾಯಿ ತುರಿ ಎಲ್ಲ ಹಾಕೋಕ್ಕಿದೆಯಲ್ಲ, ಅದನ್ನೆಲ್ಲ ಬಿಸಿಗಿಟ್ಟಾದಮೇಲೆ ಹಾಕ್ಕೊಳ್ತೀನಿ. ಈಗ ಮೊದಲಿಗೆ ಇದನ್ನು ಒಲೆ ಮೇಲೆ ಬಿಸಿಗಿಟ್ಕೊಳ್ತೀನಿ. ಆದರೆ ಬಿಸಿಗಿಟ್ಟಾದ್ರ ಮೇಲೆ ಇದಕ್ಕೆ ನೀರೇನೂ ಹಾಕೋಕ್ಕೆ ಹೋಗಬಾರ್ದು, ಬೆಲ್ಲ ಮಾತ್ರ ಹಾಕಬೇಕು. ನಾನೀಗ 1.5 ಬಟ್ಲಾಗಷ್ಟು ಬೆಲ್ಲ ಹಾಕ್ಕೊಂಡಿನಿ. ಹೆಚ್ಚು ಕಮ್ಮಿ ಒಂದು 350 ಗ್ರಾಮ್ ಆಗೋಷ್ಟು ಬೆಲ್ಲ ಹಾಕ್ಕೊಂಡಿನಿ. ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಆಮೇಲೆ ಬೆಲ್ಲ ಹಾಕ್ಕೊಂಡ್ರ ಮೇಲೆ ನಿಧಾನವಾಗಿ ತಿರುಗಿಸ್ತಾ ಹೋಗಬೇಕು. ಆದರೆ ಮಧ್ಯಮ ಉರಿಲಿಟ್ಟೆ ತಿರುಗಿಸ್ಕೋಬೇಕು. ತುಂಬ ಜೋರು ಉರಿ ಇಟ್ಟರೆ ಒಂದೇ ಸಲ ಸೀದೋಗುತ್ತೆ. ಇದಕ್ಕೆ ನೀರೆಂತ ಹಾಕೋದು ಬೇಡ, ಇಷ್ಟು ಗಟ್ಟಿಯಾಗಿದೆ ಹೇಗೆ ಸೀದೋಗಲ್ವ ಅಂದ್ಕೋಬೋದು. ಖಂಡಿತವಾಗ್ಲೂ ಸೀದೋಗೋದಿಲ್ಲ. ಬೆಲ್ಲ ಆಮೇಲೆ ನೀರು ಬಿಟ್ಕೊಳ್ತಾ ಬರುತ್ತಲ್ಲ, ಆವಾಗ ಸರಿಯಾಗುತ್ತೆ. ಹಿಂಗೇ 2 ನಿಮಿಷ ತಿರ್ಗಿಸ್ಬೇಕಣ್ರಿ, ಏನು ತುಂಬ ಹೊತ್ತೇನು ಬೇಕಾಗಲ್ಲ. ಒಂದು 2-3 ನಿಮಿಷ ಈ ರೀತಿಯಾಗಿ ತಿರ್ಸ್ಕೊಂಡ್ರೆ ಆಯಿತು. 2 ನಿಮಿಷ ಆದಮೇಲೆ ಬೆಲ್ಲ ಎಲ್ಲ ಕರಗ್ತಾ ಬರುತ್ತೆ. ಈ ರೀತಿಯಾಗಿ ನೋಡಿ, ಈಗ ಕರಗಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಹೀಗೆ ಬಿಡಬೇಕು. ನೋಡಿ, ಈಗ ತಿರುಗಿಸ್ತಾನೆ ಇರಬೇಕು, ಯಾವುದೇ ಕಾರಣಕ್ಕೂ ಕೈ ಬಿಡಬೇಡಿ, ಯಾಕೆಂದರೆ ಸೀದೋಗುತ್ತಲ್ಲ, ಅದಕ್ಕೋಸ್ಕರ ಕೈ ಬಿಡಬೇಡಿ. ಇದೇ ರೀತಿ ತಿರುಗಿಸ್ಕೊಂಡ್ರೆ ಆಯಿತು. ಇದೆಲ್ಲ ತಿರುಗಿಸ್ಕೊಂಡಾದ್ರ ಮೇಲೆ ಆಗಲೇ ತೆಂಗಿನಕಾಯಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ತೆಂಗಿನಕಾಯಿಗೂ ಕೂಡ ನೀರು ಹಾಕ್ಕೊಂಡು ರುಬ್ಬಾರ್ದು, ಹಾಗೇ ತರಿಯಾಗಿ ರುಬ್ಕೊಂಡ್ರೆ ಆಯಿತು. ಇದಕ್ಕೆ ಬೇಕಾದರೆ ಕೊಬ್ಬರಿನೂ ಬೇಕಾದರೆ ಸೇರಿಸ್ಬೋದು. ನಾನಿವತ್ತು ಕಾಯಿ ಇರಲಿ ಅಂಥೇಳಿ ಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ. ಕಾಯಿನೂ ಕೂಡ ಸೇರಿಸ್ಕೊಂಡಾದ್ರ ಮೇಲೆ ಈ ರೀತಿಯಾಗಿ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕಾಯ್ತಾ. ಆವಾಗ ಹೋಳಿಗೆ ಸುಮಾರು ದಿನ ಇಟ್ಟರು ಉಳಿಯುತ್ತೆ. ನೀವು ಒಂದು ವಾರ ಇಟ್ಟರು ಹೋಳಿಗೆ ಈ ರೀತಿಯಾಗಿ ಮಾಡಿದ್ರೆ ಉಳಿಯುತ್ತೆ, ಸ್ವಲ್ಪನೂ ಹಾಳಾಗೋದಿಲ್ಲ. ಹಾಗಾಗಿ ಹೂರಣವನ್ನು ಮಾಡುವಾಗ ಜಾಗ್ರತೆಯಾಗಿ ಚೆನ್ನಾಗಿ ಮಾಡಿಟ್ಕೊಂಡ್ರೆ ಆಯಿತು. ಹಾಗೆ ಕಾಯಿಸುವಾಗಲೂ ಕೂಡ ಅಷ್ಟೇ, ಹೋಳಿಗೆನ ತುಂಬ ಚೆನ್ನಾಗಿ ಕಾಯಿಸ್ಕೋಬೇಕು. ಆಗ ಒಂದು ವಾರ ಇಟ್ಟರು ಎಂತ ಆಗೋದಿಲ್ಲ, ಹೋಳಿಗೆ ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಈಗ 3-4 ನಿಮಿಷ ಈ ರೀತಿಯಾಗಿ ನಾನು ತಿರುಗಿಸ್ತಾ ಇದ್ದೀನಿ. ಕೊನೆಯದಾಗಿ ಹೇಗೆ ನೋಡಬೇಕಂದ್ರೆ ಇದು ತಳ ಬಿಡ್ತಾ ಬರುತ್ತೆ, ಹಾಗೆ ತಿರುಗಿಸ್ತಾ ಇದ್ದಂಗೆ, ಆವಾಗಲೇ ಸರಿಯಾಗಿದೆ ಅಂತ ಇಳಿಸ್ಕೋಬೇಕು. ಈಗ ಇದಕ್ಕೆ
ಏಲಕ್ಕಿ, ಜಾಪತ್ರೆ, ಸಕ್ಕರೆ ಎಲ್ಲವನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೆಲ್ಲ ಇದೆಲ್ಲವನ್ನು ಈಗ ಹಾಕ್ಕೊಳ್ತಾ ಇದ್ದೀನಿ. ಇದು ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಆವಾಗ ಎಷ್ಟು ಪುಡಿ ಮಾಡಿದ್ದೀನೋ ಅಷ್ಟನ್ನು ಪೂರ್ತಿ ಹಾಕ್ಕೊಳ್ತಾ ಇದ್ದೀನಿ. ಉಳಿಸ್ಕೊತಾ ಇಲ್ಲ, ಅಷ್ಟು ಬೇಕಾಗುತ್ತೆ. ಆವಾಗ ಸಿಹಿನೂ ಕೂಡ ಸರಿಯಾಗುತ್ತೆ. ನೋಡಿ ಈ ರೀತಿಯಾಗಿ ಹಾಕಿದ ಮೇಲೆ ಒಂದು 30 ಸೆಕೆಂಡಷ್ಟು ತಿರುಗಿಸ್ತಾ ಹೋಗಬೇಕು. ಆವಾಗ ಸ್ವಲ್ಪ ಗಟ್ಟಿ ಬರುತ್ತೆ. ಇದು ಇನ್ನೂ ಸ್ವಲ್ಪ ಗಟ್ಟಿ ಬಂದ ಮೇಲೆ ಇಳಿಸ್ಕೊಂಡ್ರೆ ಆಯಿತು. ಹೋಳಿಗೆ ಮಾಡೋದು ದೊಡ್ಡ ತಾಪತ್ರೆಯದ ಕೆಲಸ ಎಂತ ಅಲ್ಲ ರೀ, ಆರಾಮಾಗಿ ಮಾಡ್ಕೋಬೋದು. ಸ್ವಲ್ಪ ಸಮಯ ಬೇಕಾಗುತ್ತೆ, ಅಷ್ಟು ಬಿಟ್ಟರೆ ಆರಾಮಾಗಿ ನಿಧಾನವಾಗಿ ಮಾಡ್ಕೋಬೋದು. ನೋಡಿ ಇವಾಗ ತಳ ಬಿಡ್ತಾ ಬಂದಿದೆ. ಇಷ್ಟು ತಳ ಬಿಟ್ಟರೆ ಸಾಕಾಗುತ್ತೆ. ಆಮೇಲೆ ಇದನ್ನು ತುಂಬ ಚೆನ್ನಾಗಿ ಆರಕ್ಕೆ ಬಿಡಬೇಕು. ಒಂದು ವೇಳೆ ಆರಿದ ಮೇಲೂ ನಿಮಗೆ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಸ್ವಲ್ಪ ಹುರುಗಡ್ಲೆ ತಗೊಂಡು ಅದನ್ನು ಪುಡಿ ಮಾಡಿಕೊಂಡು ಇದಕ್ಕೆ ಬೆರೆಸಿದ್ರೆ ಗಟ್ಟಿಯಾಗುತ್ತೆ. ಇದು ಒಂದು ಟಿಪ್ಸ್ ಕೂಡ ನಿಮಗೆ ಹೌದು. ಹಾಗೇ ಇದು ತಣ್ಣಗಾಗೋ ತನಕ ನಾನು ಗಸಗಸೆ ಪಾಯಸ ಮಾಡಬೇಕಲ್ಲ, ಅದಕ್ಕೋಸ್ಕರ ಗಸಗಸೆನ ನೆನೆಸ್ಕೊತಾ ಇದ್ದೀನಿ. ಇಲ್ಲಿ ಒಂದು 4 ಚಮಚದಷ್ಟು ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಹಿಡಿ ಆಗೋಷ್ಟು ಗೋಡಂಬಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪನೇ ಸ್ವಲ್ಪ ಅಕ್ಕಿ, ಒಂದು 2 ಚಮಚದಷ್ಟು ಅಕ್ಕಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಅಕ್ಕಿನಾಗಲಿ ಗಸಗಸೆನಾಗಲಿ ಹುರಿತಾ ಇಲ್ಲ, ಹಾಗೇ ಹಸಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಇದು ಬೇರೆ ರೀತಿಯಾಗಿ ಸ್ವಲ್ಪ ಪಾಯಸ ಮಾಡೋಣ ಅಂತ. ನೋಡಿ ಈಗ ಇದಕ್ಕೆ ನೀರು ಹಾಕಿಬಿಟ್ಟು ಚೆನ್ನಾಗಿ ಆವಾಗಲೇ ತೊಳ್ಕೊಬೋದು, ಇಲ್ಲ ಆಮೇಲಾದರೂ ತೊಳ್ಕೊಬೋದು. ತೊಳೆದಿಟ್ಟು ಈ ರೀತಿಯಾಗಿ ನೀರು ಹಾಕಿ ಸ್ವಲ್ಪ ಹೊತ್ತು ನೆನೆಯಕ್ಕೆ ಬಿಟ್ಟರೆ ಆಯಿತು. ಕಣ್ಕನೂ ಈಗ ತಣ್ಣಗಾಗಿದೆ. ಇದನ್ನೀಗ ಉಂಡೆ ಮಾಡಿ ಇಟ್ಕೋಬೇಕು. ಸ್ವಲ್ಪ ಹೊತ್ತು ಪೂರ್ತಿಯಾಗಿ ತಣ್ಣಗೆ ಹಾಕ್ಬಿಟ್ರೆ ಗಟ್ಟಿಯಾಗುತ್ತೆ. ತೀರಾ ಗಟ್ಟಿಯಾಗಿಲ್ಲ ಅಂದರೆ ನಾನು ಆವಾಗ ಹೇಳಿದಂಥ ಟಿಪ್ಸ್, ಹುರ್ಗಡ್ಲೆ ಪುಡಿನ ಸ್ವಲ್ಪ ಸೇರಿಸ್ಕೊಂಡು ಕಲಿಸ್ಕೊಂಡ್ರೆ ಹೂರಣ ಗಟ್ಟಿಯಾಗುತ್ತೆ. ಹಾಗಂತ ತುಂಬ ಹಾಕೊಳ್ಳೋಕೆ ಹೋಗ್ಬೇಡಿ, ಮತ್ತು ಅದರದ್ದೇ ಘಾಟ್ ಬರುತ್ತೆ. ತುಂಬ ಹಾಕೊಳ್ಳೋಂಥ ಅವಶ್ಯಕತೆ ಕೂಡ ಇರಲ್ಲ, ಸಾಮಾನ್ಯವಾಗಿ ಇದೇ ಗಟ್ಟಿಗಾಗಿ ಬಿಡುತ್ತೆ. ಈಗ ನೋಡಿ ಹೂರಣ ತಯಾರಾಗಿದೆ. ನಾನು ಇದನ್ನೆಲ್ಲ ಉಂಡೆ ಕಟ್ಟಿಟ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಹೂರಣ ಈಗ ತಣ್ಣಗಾಗಿದೆ. ಹೂರಣದ ಉಂಡೆಯನ್ನು ಒಂದು ನಿಂಬೆಹಣ್ಣು ಗಾತ್ರಕ್ಕಷ್ಟಾದರೂ ಮಾಡ್ಕೋಬೇಕು. ನೋಡಿ ಈಗ ನಾನು ಹೂರಣದ ಉಂಡೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ರೆಡಿ ಆದಮೇಲೆ ನಂತರ ಹೋಳಿಗೆ ಮಾಡೋದಕ್ಕೆ ಹಿಟ್ಟು ಸರಿಯಾಗಿ ನೆಂದಿದೆಯಾ ಅಂತ ಒಂದು ಸಲ ನೋಡ್ಕೊಳ್ತೀನಿ. ನೋಡಿ ಇವಾಗ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ಆಮೇಲೆ 1-2 ಸಲ ಈ ರೀತಿಯಾಗಿ ಚೆನ್ನಾಗಿ ನಾದ್ಕೋಬೇಕು. ಚೆನ್ನಾಗಿ ನಾದ್ಕೊಂಡಷ್ಟು ಹೋಳಿಗೆ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಚೆನ್ನಾಗಿ ನಾದ್ಕೊಳ್ಳಿ. ಕಣ್ಕನ ನೆನೆಸಿದಷ್ಟು ಚೆನ್ನಾಗಿ ಬರುತ್ತೆ. ಸ್ವಲ್ಪ ಸಮಯ ಕೊಟ್ಟರೆ ಸಾಕು. 1-2 ಗಂಟೆಗಳ ಕಾಲ ನೆನೆಸಿಟ್ರೆ ಚೆನ್ನಾಗಿ ನೆನೆಯುತ್ತೆ ಇದು. ನೋಡಿ ಇವಾಗ ಎಷ್ಟು ಸುಲಭವಾಗಿ ತಟ್ಕೊಳ್ಳೋದಕ್ಕೆ ಬರುತ್ತೆ. ಕೈಗೊಂಚೂರು ಎಣ್ಣೆ ಪಸೆ ಮಾಡ್ಕೊಂಬಿಟ್ಟು ಸ್ವಲ್ಪ ಕಣ್ಕ ತೆಗೆದು ಈ ರೀತಿಯಾಗಿ ಕೈಗೆ ತಟ್ಕೊಂಡು ಆಮೇಲೆ ಪೂರ್ತಿಯಾಗಿ ಈ ರೀತಿಯಾಗಿ ಹೂರಣ ಕಾಣದೇ ಇರೋ ಹಾಗೆ ಕಣ್ಕವನ್ನು ಕವರ್ ಮಾಡ್ಕೋಬೇಕು. ನೋಡಿ ಈಗ ಪೂರ್ತಿಯಾಗಿ ಕಣ್ಕ ಕಾಣ್ತಾ ಇಲ್ಲ, ಈ ರೀತಿಯಾಗಿ ತಯಾರು ಮಾಡ್ಕೋಬೇಕು. ಇದು ತಯಾರಾದಮೇಲೆ ನಂತರ ಇದನ್ನು ಲಟ್ಟಿಸ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಮೈದಾ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಂಬಿಟ್ಟು ಮಾಮೂಲಿ ನಾವು ಚಪಾತಿ ಹೇಗೆ ಲಟ್ಟಿಸ್ತೀವೋ ಹಂಗೆ ಲಟ್ಟಿಸ್ಕೊಂಡ್ರೆ ಆಯಿತು. ಅದೇ ತುಂಬ ಒತ್ತೋದಕ್ಕೆ ಹೋಗ್ಬೇಡಿ, ಯಾಕೆಂದರೆ ತುಂಬ ಒತ್ತಿಬಿಟ್ರೆ ಹೂರಣ ಹೊರಗಡೆ ಬಂದುಬಿಡುತ್ತೆ. ಅದಕ್ಕೆ ನಿಧಾನವಾಗಿ ಈ ಥರ ಮೆದುವಾಗಿ ಲಟ್ಟಿಸ್ಕೊಂಡ್ರೆ ಆಯಿತು. ಎಷ್ಟು ತೆಳುವಾಗಿ ಬೇಕಾದರೂ ಲಟ್ಟಿಸ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡಿ ನಾನು ಪೂರ್ತಿಯಾಗಿ ತುಂಬ ತೆಳುವಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ನಮಗೆ ಒಂದು ಅಂದಾಜು ಇರುತ್ತಲ್ಲ, ಇಷ್ಟು ದೊಡ್ಡ ಹೋಳಿಗೆ ಸಾಕು ಅಂತ, ಅಷ್ಟು ತನಕ ಲಟ್ಟಿಸ್ಕೊಂಡ್ರೆ ಆಯಿತು. ನೋಡಿ ನಾನೀಗ ಇಷ್ಟು ದೊಡ್ಡ ಹೋಳಿಗೆನ ಮಾಡ್ಕೊಂಡಿದ್ದೀನಿ. ಈಗ ಹೋಳಿಗೆ ಕೂಡ ತಯಾರಾಯಿತು. ಇದನ್ನು ತೆಕ್ಕೊಂಡು ನಾನೀಗ ಕಾವಲಿಗೆ ಹಾಕ್ಕೊಳ್ತೀನಿ. ಕಾವಲಿ ಈಗಾಗಲೇ ನಾನು ಬಿಸಿಗಿಟ್ಟಿದ್ದೀನಿ. ಕಾವಲಿನ ಮೊದಲೇ ಬಿಸಿಗಿಟ್ಕೊಂಡ್ಬಿಟ್ರೆ ಆರಾಮಾಗಿ ಬೇಗ ಕಾಯಿಸ್ಬಿಡ್ಬೋದು. ಈಗ ಒಂದು ಬದಿ ನಿಧಾನವಾಗಿ ಕಾಯೋದಕ್ಕೆ ಬಿಡ್ತಾಯಿದ್ದೀನಿ. ಇದು ಕಾಯಿಸುವಾಗನೂ ಒಂದು ಟಿಪ್ಸ್ ಫಾಲೋ ಮಾಡಬೇಕು. ಯಾಕೆಂದರೆ ಜೋರು ಉರಿಲಿ ಕಾಯಕ್ಕಿಟ್ಬಿಟ್ರೆ ಬೇಗ ಬೇಗ ಕಾದೋಗುತ್ತೆ. ಆದರೆ 1 ದಿನ ಅಥವಾ 2 ದಿನ ಮಾತ್ರ ಹೋಳಿಗೆ ಉಳಿಯುತ್ತೆ. ಆದರೆ ನಿಧಾನ ಉರಿಲಿಟ್ಟು ನೀವು ಸಿಮ್ಮಲ್ಲಿಟ್ಟು ಕಾಯಿಸ್ಕೊಂಡ್ರೆ ನೀವು ವಾರಗಟ್ಟಲೆ ಇಟ್ಟರು ಏನಾಗಲ್ಲ ಹೋಳಿಗೆ. ನಮ್ಮನೇಲಿ ಯಾವಾಗಲೂ ಇದೇ ರೀತಿ ಮಾಡ್ತೀವಿ. ಒಂದು ವಾರ ಹೋಳಿಗೆ ಇಟ್ಟರು ಏನು ಕೆಡಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಈ ಟಿಪ್ಸನ್ನು ನೀವು ಕೂಡ ಫಾಲೋ ಮಾಡಿ. ನಿಧಾನ ಉರಿಲಿಟ್ಟು ಕಾಯಿಸ್ಕೊಂಡ್ರೆ ಆಯಿತು. ಅವಸರಕ್ಕೆ ಅಂತ ಬೇಗ ಬೇಗ ಆಗಲಿ ಅಂತ ಕಾಯಿಸ್ಕೊಂಡ್ರೆ ಇದೆಯಲ್ಲ, ಅದು ಉಳಿಯೋದಿಲ್ಲ. ಹಾಗಾಗಿ ಈ ರೀತಿಯಾಗಿ ನಿಧಾನವಾಗಿ ಕಾಯಿಸ್ಕೋಬೇಕು. ಈಗ ಒಂದು ಹೋಳಿಗೆ ಆಯಿತು, ಇನ್ನೊಂದು ಹೋಳಿಗೆನೂ ಕೂಡ ನಾನು ತಟ್ಟಿ ತೋರಿಸ್ತೀನಿ. ಕೈಗೆ ಸ್ವಲ್ಪ ಎಣ್ಣೆ ಮಾಡ್ಕೊಂಬಿಟ್ಟು ಆನಂತರ ಈ ಕಣ್ಕವನ್ನು ಸ್ವಲ್ಪ ತಟ್ಕೊಂಬಿಟ್ಟು ಆಮೇಲೆ ಹೂರಣ ಇಟ್ಟು ಹೂರಣ ಪೂರ್ತಿ ಮುಚ್ಚೋ ತನಕ ಇದನ್ನು ಕಣ್ಕವನ್ನು ಹಾಕಿದರೆ ಆಯಿತು. ನೋಡಿ ಈ ರೀತಿಯಾಗಿ ಪೂರ್ತಿಯಾಗಿ ಹೂರಣ ಕಾಣಿಸ್ಕೋಬಾರ್ದು, ಆ ರೀತಿಯಾಗಿ ಮುಚ್ಕೋಬೇಕು. ನಂತರ ಇದೇ ರೀತಿ ಮೈದಾ ಹಿಟ್ಟು ಹಾಕ್ಕೊಂಡು ನಿಧಾನವಾಗಿ ಲಟ್ಟಿಸಿದ್ರೆ ಆಯಿತು.
ಲಟ್ಸೋದು ಕೆಲವರಿಗೆ ಇಷ್ಟ ಆಗುತ್ತೆ. ಇಲ್ಲಾಂದರೆ ಒಂದು ಪ್ಲಾಸ್ಟಿಕ್ಕಿಗೆ ಎಣ್ಣೆ ಸವರ್ಕೊಂಡು ಅದ್ರ ಮೇಲೂ ಕೂಡ ಈ ರೀತಿಯಾಗಿ ತಟ್ಕೋಬೋದು. ಮತ್ತು ಇಲ್ಲಾಂದರೆ ಬಾಳೆ ಎಲೆಗೆ ಇಟ್ಬಿಟ್ಟು ಆದರೂ ಕೂಡ ತಟ್ಕೋಬೋದು. ಆದರೆ ಸ್ವಲ್ಪ ಎಣ್ಣೆ ಅಂಶ ಜಾಸ್ತಿ ಇರುತ್ತೆ. ಇದರಲ್ಲಿ ಎಣ್ಣೆ ಅಂಶ ತುಂಬಾ ಕಡಿಮೆ ಇರುತ್ತೆ. ಹಾಗಾಗಿ ನಮಗೆಲ್ಲರಿಗೂ ನಮ್ಮ ಮನೇಲಿ ಇದೇ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಈ ರೀತಿಯಾಗಿ ಮಾಡ್ತೀನಿ. ಎಣ್ಣೆ ಅಂಶ ತುಂಬ ಕಡಿಮೆ ಇರುತ್ತಲ್ಲ, ಇದು ಚೆನ್ನಾಗಿರುತ್ತೆ. ಆಮೇಲೆ ಇದನ್ನು ಕೂಡ ನಾನೀಗ ಕಾಯೋದಕ್ಕೆ ಇಡ್ತೀನಿ. ನಿಧಾನ ಉರಿಲಿಟ್ಕೊಂಡು ಕಾಯಿಸಿ, ಆವಾಗ ತುಂಬ ಚೆನ್ನಾಗಿ ಹೋಳಿಗೆ ಬರುತ್ತೆ. ಈಗ ಒಂದು ಬದಿ ಕಾದಿದೆ, ಇನ್ನೊಂದು ಬದಿ ನಾನು ಉಲ್ಟ ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿಯಾಗಿ ನಿಧಾನವಾಗಿ ಸ್ವಲ್ಪ ಕಾಯೋದಕ್ಕೆ ಸಮಯ ಕೊಟ್ಟರೆ ತುಂಬ ಚೆನ್ನಾಗಿ ಕಾಯುತ್ತೆ ಕೂಡ. ಎಷ್ಟು ಮೃದುವಾಗಿ ಬಂದಿದೆ ನೋಡಿ. ಹೋಳಿಗೆನೂ ಅಷ್ಟೇ ತುಂಬ ಮೃದುವಾಗಿ ಬರುತ್ತೆ ಈ ರೀತಿಯಾಗಿ ಮಾಡಿಕೊಂಡ್ರೆ. ನಿಮ್ಮ ಮನೇಲೂ ಕೂಡ ಈ ರೀತಿಯಾಗಿ ಮಾಡಿ, ತುಂಬಾ ಚೆನ್ನಾಗಾಗುತ್ತೆ. ನೋಡಿ, ಈಗ ಹೋಳಿಗೆ ಕಾದಿದೆ, ಇದನ್ನು ತೆಗೆದಿಟ್ಕೊಳ್ತೀನಿ. ನೋಡಿ ಎಷ್ಟು ರೌಂಡಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಆವಾಗಲೇ ಹೇಳ್ದಂಗೆ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರಿಗೂ ಇಷ್ಟ ಆಗುವಂತಹ ಹೋಳಿಗೆ ತಯಾರಾಗಿದೆ. ನಿಮ್ಮ ಮನೇಲಿ ಒಂದು ಸಲ ಈ ರೀತಿಯಾಗಿ ಹೋಳಿಗೆನ ಮಾಡ್ಕೊಳ್ಳಿ, ಖಂಡಿತ ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕನೂ ಎಲ್ಲರಿಗೂ ಈ ರೀತಿಯಾದ ಹೋಳಿಗೆ ಇಷ್ಟ ಆಗೇ ಆಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ತುಪ್ಪದ ಜೊತೆ ಆದರೂ ತಿನ್ಬೋದು, ಇಲ್ಲ ಕಾಯಿ ಹಾಲು ಮಾಡ್ಕೊಂಡು ತಿಂತಾರೆ ಕೆಲವರು, ಆ ರೀತಿಯಾಗಿ ಕೂಡ ತಿನ್ಬೋದು. ಯಾವುದೇ ಥರ ತಿಂದರೂ ತುಂಬಾ ರುಚಿಯಾಗಿರುತ್ತೆ. ಹಾಗೆಯೇ ನಾನು ಈ ಒಬ್ಬಟ್ಟನ್ನು ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡಿದ್ದೀನಿ. ಹಾಗಾಗಿ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ. ಖಂಡಿತವಾಗ್ಲೂ ನಿಮ್ಮ ಮನೇಲೂ ಈ ರೀತಿಯಾಗಿ ಒಂದ್ಸಲ ಮಾಡಿ ನೋಡಿ, ತುಂಬ ರುಚಿಕಟ್ಟಾಗಿರುತ್ತೆ. ಹಾಗೆ ಹಬ್ಬದ ಸಮಯದಲ್ಲೂ ಕೂಡ ಇದನ್ನು ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ಕೂಡ ಎಲ್ಲ ಹೋಳಿಗೆನೂ ಇದೇ ರೀತಿ ಮಾಡ್ತಾ ಹೋದೆ. ಮತ್ತು ಅಡುಗೆ ವಿಚಾರದಲ್ಲಿ ದೊಡ್ಡವರನ್ನು ಮೆಚ್ಚಿಸೋದೇ ಕಷ್ಟ, ಅದರಲ್ಲಿ ಮಕ್ಕಳನ್ನು ಮೆಚ್ಚೋ ಹಾಗೆ ಮಾಡೋದು ತುಂಬಾ ಕಷ್ಟ. ಯಾಕೆಂದರೆ ಮಕ್ಕಳು ಆ ರೀತಿಯಾಗಿ ತಿಂಡಿ ಮಾಡು, ಈ ರೀತಿಯಾಗಿ ಅಡುಗೆ ಮಾಡು ಅಂತ ಕೇಳ್ತಾನೆ ಇರ್ತಾರೆ. ಅಂಥದ್ರಲ್ಲಿ ಅದರಲ್ಲೂ ಈಗಿನ ಮಕ್ಕಳು ಸಾಂಪ್ರದಾಯಿಕ ಶೈಲಿಯ ಅಡುಗೆನ ಇಷ್ಟಪಡೋದು ತುಂಬಾ ಕಡಿಮೆ. ಹೋಳಿಗೆ ತಿಂತೀಯಾ? ತಿನ್ನು, ಪೂರ್ಣ ತಿನ್ನಲ್ಲ ಇವತ್ತು. ಎಲ್ಲರೂ ಹೋಳಿಗೆ ತಿಂತಾರೆ, ಹೂರ್ಣ ತಿನ್ನೋನು ನೀನು ಅಲ್ಲ? ಸ್ಪೆಷಲ್ಲು. ಚೆನ್ನಾಗಿದೆಯಾ ಹೂರ್ಣ? ಹೋಳಿಗೆ ಚೆನ್ನಾಗಿದೆಯಾ ಅಂತ ಕೇಳಂಗಿಲ್ಲ, ನೀನು ತಿನ್ನೋದು ಹೂರ್ಣನೇ ತಿನ್ನೋದು ಅಲ್ವಾ? ಏನು ಮಾಡೋದು? ಅದರಲ್ಲಿ ನಮ್ಮ ಮನೇಲಿ ನನ್ನ ಮಗ ಇನ್ನೂ ಸ್ಪೆಷಲ್. ಯಾಕೆಂದರೆ ಹೋಳಿಗೆಯಲ್ಲಿ ಹೂರ್ಣ ಮಾತ್ರ ತಿಂತಾನೆ, ಹೋಳಿಗೆ ತಿನ್ನೋಕ್ಕೆ ಕೇಳೋದಿಲ್ಲ. ಹಾಗಾಗಿ ಮಕ್ಕಳನ್ನು ಅಡುಗೆಯಲ್ಲಿ ಒಪ್ಸೋದು ತುಂಬಾ ಕಷ್ಟ ಅಂತ ಹೇಳಿದ್ದು ನಾನು. ಈಗ ಹೋಳಿಗೆ ಕೆಲಸ ಎಲ್ಲ ಮುಗೀತು. ಹೋಳಿಗೆ ಕೆಲಸ ಮುಗಿದ ಮೇಲೆ ನಾನು ಪಾಯಸ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಪಾಯಸನೂ ಕೂಡ ತುಂಬ ಇಷ್ಟ ಅಲ್ವಾ? ಹಾಗಾಗಿ ಪಾಯಸನೂ ಕೂಡ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಪಾಯಸ ಮಾಡ್ತಾಯಿದ್ದೀನಿ. ಅದರಲ್ಲೂ ಗಸಗಸೆ ಪಾಯಸ ಅಂದರೆ ಇನ್ನೂ ದೇಹಕ್ಕೆ ತಂಪು ಮತ್ತು ಆರೋಗ್ಯಪೂರ್ಣವಾಗಿ ಕೂಡ ಇರುತ್ತೆ. ಹಾಗಾಗಿ ಗಸಗಸೆ ಪಾಯಸನೇ ಮಾಡ್ಕೊಳ್ಳೋಣ ಅಂತ ತಯಾರು ಮಾಡ್ತಾಯಿದ್ದೀನಿ. ಈ ಗಸಗಸೆ ಪಾಯಸ ಮಾಡೋದು ತುಂಬ ರಗಳೆ ಕೆಲಸ ಏನಲ್ಲ, ಬೇಗವಾಗಿ ಕೂಡ ಮಾಡ್ಕೋಬೋದು. ಒಂದು 10 ನಿಮಿಷ ಟೈಮ್ ಇದ್ದರೆ ಸಾಕಾಗುತ್ತೆ. ಒಂದು ಸಲ ಕಾಯಿ ಹಾಲು ಕುದ್ರೆ ಸಾಕು, ಅಷ್ಟೇ, ಹೆಚ್ಚು ಸಮಯ ಬೇಕಾಗಲ್ಲ. ಅದಕ್ಕೆ ಈಗ ಗಸಗಸೆ ಪಾಯಸಕ್ಕೆ ನಾನು ಆವಾಗಲೇ ಗಸಗಸೆ, ಅಕ್ಕಿ ಎಲ್ಲ ನೆನೆಸಿಟ್ಟಿದ್ದೆಲ್ಲ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಇದನ್ನು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ಅಷ್ಟು ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ಇದು ಸ್ವಲ್ಪ ಸ್ಪೆಷಲ್ಲು, ಯಾಕೆಂದರೆ ಸಾಮಾನ್ಯವಾಗಿ ಅಕ್ಕಿನ ಹುರಿದ್ಬಿಟ್ಟು ಮಾಡ್ತೀವಿ ಮತ್ತು ಗಸಗಸೆನೂ ಹುರ್ಕೊಳ್ತೀವಿ. ಜೊತೆಗೆ ನಾನಿಲ್ಲಿ 4 ಬಾದಾಮಿನೂ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 2 ಹಿಡಿ ಆಗೋಷ್ಟು ತೆಂಗಿನಕಾಯಿ ತುರಿನೂ ಸೇರಿಸ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ರುಬ್ಕೊಬೇಕು. ಈಗ ರುಬ್ಕೊಂಡಾದ್ರ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ನಾನು ಕಡ್ದಿರೋ ಅಂಥ ಗಸಗಸೆ ತೆಂಗಿನಕಾಯಿ ಎಲ್ಲ ಇದೆಯಲ್ಲ ಇದನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಇದು ಕುದಿಬೇಕೆಂದರೆ ತುಂಬ ಹೊತ್ತು ಏನು ಬೇಕಾಗಲ್ಲ, ಒಂದು 10 ನಿಮಿಷದೊಳಗೆ ಇದು ಆಗಿಬಿಡುತ್ತೆ. ಈಗ ಸ್ವಲ್ಪ ಜೋರು ಉರಿಲಿಟ್ಕೊಳ್ಳಿ. ಒಂದು ಸಲ ಇದು ಚೆನ್ನಾಗಿ ಕುದಿ ಬರಬೇಕು. ಇದು ಸ್ವಲ್ಪ ಅಕ್ಕಿ ನೆನೆಸಿ ಹಾಕಿದ್ದೀವಲ್ಲ ಅದೊಂದು ಸ್ವಲ್ಪ ಬೇಯೋದಕ್ಕೆ ಸಮಯ ತಗೊಳುತ್ತೆ. ಅಂದರೆ ಒಂದು 5 ನಿಮಿಷ ಸಮಯ ತಗೊಳುತ್ತೆ. ಅಷ್ಟು ತನಕ ಚೆನ್ನಾಗಿ ಕುದಿಸ್ಕೋಬೇಕು. ಮತ್ತು ತುಂಬ ಹೊತ್ತು ಕುದ್ರೆ ಚೆನ್ನಾಗಿರಲ್ಲ. ಹಾಗಾಗಿ ಒಂದು 5 ನಿಮಿಷ ಕುದಿಸ್ಕೊಂಡು ನಂತರ ಬೆಲ್ಲ ಗಿಲ್ಲ ಎಲ್ಲ ಸೇರಿಸ್ಕೊಂಡ್ರೆ ಆಯಿತು. ಮತ್ತು ಈ ಗಸಗಸೆ ಪಾಯಸ ಇದೆಯಲ್ಲ ದೇಹಕ್ಕೆ ತುಂಬ ತಂಪು ಕೊಡುತ್ತೆ. ಹಾಗಾಗಿ ಆವಾಗವಾಗ ಈ ರೀತಿಯಾಗಿ ಗಸಗಸೆ ಪಾಯಸ ಮಾಡ್ಕೊಂಡು ಕೂಡ ತುಂಬ ಚೆನ್ನಾಗಿರುತ್ತೆ. ಅದು ಈ ಚಳಿಗಾಲಕ್ಕಂತೂ ಈ ರೀತಿಯಾಗಿ ಬಿಸಿ ಬಿಸಿ ಗಸಗಸೆ ಪಾಯಸ ಎಲ್ಲ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ.
ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕುದಿ ಬಂದಿದೆಯಲ್ಲ. ಸ್ವಲ್ಪ ಅಕ್ಕಿ ಬೇಯೋಷ್ಟು ತನಕ ಇದ್ದರೆ ಸಾಕಾಗುತ್ತೆ. ನಮ್ಮ ಕಡೆ ಬರೀ ಈ ರೀತಿಯಾಗಿ ಅಕ್ಕಿನೂ ಕೂಡ ನೆನೆಸಿ ಪಾಯಸ ಮಾಡ್ತೀವಿ. ಅದು ಅಕ್ಕಿ ಪಾಯಸ ಅಂತ ಹೇಳ್ತೀವಿ. ಇವಾಗ ನೋಡಿ ಚೆನ್ನಾಗಿ ಕುದ್ದಿದೆಯಲ್ಲ, ಬೆಲ್ಲನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಒಂದು 2 ಹಿಡಿಯಾಗೋಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಬೆಲ್ಲ ನೋಡ್ಕೊಂಡು ಹಾಕೊಂಡ್ರೆ ಆಯಿತು. ಒಂದೇ ಸಾರಿ ಹಾಕ್ಬಿಟ್ರೆ ಮತ್ತು ಜಾಸ್ತಿ ಆದರೆ ಚೆನ್ನಾಗಿರಲ್ಲ. ಅದಕ್ಕೆ ಒಂದೇ ಸಲ ಹಾಕ್ತಾ ಇಲ್ಲ ನಾನು. 2 ಹಿಡಿ ಹಾಕ್ಕೊಂಡು ನೋಡ್ಕೊಂಡಿದ್ದೀನಿ. ಆದರೆ 2 ಹಿಡಿಗೆ ಚೆನ್ನಾಗಿ ಬಂತು. ಅಷ್ಟೇ ಸಿಹಿ ಸಾಕಾಯಿತು. ನೀವು ಮಾಡುವಾಗ ಬೇಕಂದರೆ ನೋಡಿಕೊಂಡು ಆಮೇಲೆ ಬೆಲ್ಲವನ್ನು ಹೆಚ್ಚು ಕಮ್ಮಿ ಮಾಡ್ಕೊಬೋದು. ಸಿಹಿಗೆ ಅನುಗುಣವಾಗಿ ಹಾಕ್ಕೋಬೋದು. ನಾನಿಲ್ಲಿ ಹದವಾಗಿತ್ತು ಅಂತ ಬಿಟ್ಟೆ. ಇದು ನೋಡಿ ಎಷ್ಟು ಚೆನ್ನಾಗಿ ಕುದಿ ಬಂದಿದೆಯಲ್ಲ, ಇಷ್ಟು ಬಂದರೆ ಸಾಕಾಗುತ್ತೆ. ನಂತರ ಇದಕ್ಕೆ ಗೋಡಂಬಿ, ದ್ರಾಕ್ಷಿ ಎಲ್ಲ ಒಂದು ಸ್ವಲ್ಪ ಹುರ್ಕೊಂಡು ಹಾಕಬೇಕಲ್ಲ. ಅದಕ್ಕೆ ಒಂದು ಬಾಣಲೆ ಇಟ್ಕೊಂಡು ನಾನು ಇಲ್ಲಿ 2 ಚಮಚದಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ನಿಮಗೆ ತುಪ್ಪ ಜಾಸ್ತಿ ಇಷ್ಟ ಆದರೆ ಇವಾಗಲೇ ಹಾಕ್ಕೊಳ್ಳಿ. ಇಲ್ಲಾಂದರೆ ನಂತರ ಪಾಯಸ ಕುಡಿಯುವಾಗ ಬೇಕಾದರೆ ಹಾಕೋಬೋದು. ಇವಾಗ ಗೋಡಂಬಿ, ದ್ರಾಕ್ಷಿನ ನಾನಿಲ್ಲಿ ಚೆನ್ನಾಗಿ ಒಂದು ಸಲ ಹಾಕ್ಬಿಟ್ಟು ಬಾಡಿಸ್ಕೊಂಡೀನಿ. ಎಷ್ಟು ಡ್ರೈ ಫ್ರೂಟ್ ಬೇಕೋ ಅಷ್ಟು ಹಾಕೋಬೋದು, ಅಡ್ಡಿ ಇಲ್ಲ. ಇಷ್ಟೇ ಹಾಕ್ಬೇಕಂತೇನು ಲೆಕ್ಕಾಚಾರ ಇರೋದಿಲ್ಲ ಪಾಯಸ ಗೀಸ ಮಾಡುವಾಗ. ನಮಗೆ ಎಷ್ಟು ಇಷ್ಟನೋ ಅಷ್ಟು ಹಾಕೋಬೋದು. ನಾನಿಲ್ಲಿ 1 ಹಿಡಿಯಾಗಷ್ಟು ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತಿದ್ದೀನಿ. ಆಮೇಲೆ ಅರ್ಧ ಹಿಡಿಯಾಗಷ್ಟು ದ್ರಾಕ್ಷಿನೂ ಕೂಡ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಈಗ ಬಾಡಿಸ್ಕೋಬೇಕು. ಸ್ವಲ್ಪ ಹೊಂಬಣ್ಣ ಬರುತ್ತಲ್ಲ ಅಷ್ಟೋ ತನಕ ಕಾಸ್ಕೊಂಡ್ರೆ ಆಯಿತು. ನೋಡಿ ಇವಾಗ ಚೆನ್ನಾಗಿ ಕಾದಿದೆ. ಇಷ್ಟಾದರೆ ಸಾಕು. ಈಗ ನಾನು ಇದನ್ನು ಪಾಯಸಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈಗ ಗೋಡಂಬಿ, ದ್ರಾಕ್ಷಿ, ತುಪ್ಪ ಎಲ್ಲವನ್ನು ಪಾಯಸಕ್ಕೆ ಹಾಕ್ಕೊಂಡೆ. ಇವಾಗ ರುಚಿಯಾದ ಒಂದು ಅದ್ಭುತವಾದ ಪಾಯಸ ತಯಾರಾಯಿತು. ಇದನ್ನು ನಂತರ ಈಗ ಕುದಿಸೋದು ಬೇಕಾಗಿಲ್ಲ. ಈಗ ಕೊನೆಯದಾಗಿ ನಾನು 1 ಚಿಟಿಕೆಯಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಸಿಹಿ ತಿಂಡಿ ಅಂತ ಮಾಡಬೇಕಾದ್ರೂ ಉಪ್ಪು ಒಂದು ಚೂರಾದರೂ ಹಾಕ್ಕೋಬೇಕಾಯ್ತಾ. ಖಾರಕ್ಕೆ ಮಾತ್ರ ನಾವು ಹಾಕ್ಕೊಳ್ತೀವಿ, ಸಿಹಿಗೆ ಹಾಕ್ಕೊಳ್ಳೋಂಗಿಲ್ಲ ಅಂತ ಇರುತ್ತೆ. ಖಂಡಿತವಾಗ್ಲೂ 1 ಚಿಟಿಕೆ ಆದರೂ ಉಪ್ಪು ಹಾಕಲಿಲ್ಲ ಅಂದರೆ ಆ ರುಚಿ ಖಂಡಿತವಾಗ್ಲೂ ಬರೋದಿಲ್ಲ. ಹಾಗಾಗಿ 1 ಚಿಟಿಕೆಯಷ್ಟು ಉಪ್ಪನ್ನು ಕೊನೆಯದಾಗಿ ಸೇರಿಸ್ಕೊಂಬಿಟ್ಟು ಇಳಿಸ್ಕೊಂಬಿಡಬೇಕು. ಆವಾಗ ಯಾವುದೇ ಸಿಹಿ ಆಗಲಿ ತುಂಬ ಚೆನ್ನಾಗಿ ಬರುತ್ತೆ. ಈ ಟಿಪ್ಸನ್ನೊಂದು ಯಾವಾಗಲೂ ನೆನ್ಪಿಟ್ಕೊಂಡಿರಿ. ನೋಡಿ ಈಗ ರುಚಿಯಾದ ಗಸಗಸೆ ಪಾಯಸನೂ ಕೂಡ ತಯಾರಾಯಿತು. ನಂತರ ನಾನೀಗ ಇಲ್ಲಿ ಕೋಸಂಬರಿಗಳು ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಕೋಸಂಬರಿ ಮಾಡೋಕ್ಕೆ ಏನು ಬೇಕು ಅಂತ ಒಂದು ಸಲ ನೋಡ್ಕೊಳ್ಳೋಣ. ಹಾಗೆ ಇದು ಆರೋಗ್ಯಪೂರ್ಣವಾದ ಕೂಡ ಕೋಸಂಬರಿ. ಯಾಕೆಂದರೆ ಇಲ್ಲಿ ಬಳಸುವಂಥದ್ದು ನಾನು ಈಗ ಪೇರಳೆ ಹಣ್ಣನ್ನು ಬಳಸಿಬಿಟ್ಟು ನಾನೊಂದು ಕೋಸಂಬರಿ ಮಾಡ್ತೀನಿ. ನೀವು ಅಂದ್ಕೋಬೋದು, ಎಂಥದ್ರಿ ಪೇರಳೆ ಹಣ್ಣನ್ನು ಬಳಸ್ಕೊಂಡು ಹೆಂಗ್ರಿ ಕೋಸಂಬರಿ ಮಾಡ್ತೀರಾ ಅಂತ. ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಮಾಡಬಹುದು ಅಂತೇಳಿ. ಇದು ಕೂಡ ಅಷ್ಟೇ ತುಂಬ ಹೆಲ್ತಿಗೆ ಒಳ್ಳೆಯದು. ಆರೋಗ್ಯದ ದೃಷ್ಟಿಯಿಂದ ಯೋಚನೆ ಮಾಡೋದಾದರೆ ಈ ರೀತಿಯಾಗಿ ಹಣ್ಣುಗಳನ್ನು ಮಕ್ಕಳು ತಿನ್ನೋಕ್ಕೆ ಕೇಳ್ದಿದ್ದಾಗ ಈ ರೀತಿಯಾಗಿ ಕೋಸಂಬರಿ ಥರ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗಾದರೆ ನಿಮ್ಮ ಮನೇಲೂ ಈ ರೀತಿಯಾಗಿ ಮಾಡ್ಕೊಳ್ಳಿ. ಈಗ ಕೋಸಂಬರಿಗೆ ಎಂತೆಂಥ ಬೇಕಂತ ನೋಡ್ಕೊಂಬರೋಣ ಬನ್ನಿ. ನಾನೀಗ ಕೋಸಂಬರಿ ಮಾಡೋಕ್ಕೆ 1 ಪೇರಳೆ ತಗೊಂಡಿದ್ದೀನಿ. ಪೇರಳೆಕಾಯಿ ಸ್ವಲ್ಪ ಎಳೆದಿದ್ರೇನು ಒಳ್ಳೆಯದು. ಆದರೆ ನಾನಿದು ತಂದಾಗ ಸ್ವಲ್ಪ ಬಲ್ತಿತ್ತು. ಅದು ಪರವಾಗಿಲ್ಲ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ಪೇರಳೆನ ತುಂಡು ಮಾಡ್ಕೋಬೇಕು. ಸುತ್ತಲಿನ ಭಾಗನ ಈ ರೀತಿಯಾಗಿ ತುಂಡು ಮಾಡಿ ತೆಕ್ಕೋಬೇಕು. ಮಧ್ಯದ ಭಾಗನ ಈ ಕೋಸಂಬರಿಗೆ ಹಾಕಿದರೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಬಳಸ್ತಾ ಇಲ್ಲ. ನೋಡಿ ಇವಾಗ ಚಿಕ್ಕದಾಗಿ ತುಂಡು ಮಾಡ್ಕೋಬೇಕು. ಈ ರೀತಿಯಾಗಿ ಎಳೆಯಾಗಿ ಕೊಯ್ಕೊಂಡು ಆಮೇಲೆ ಅಡ್ಡ ಕೊಯ್ದುಬಿಟ್ರೆ ಚೆನ್ನಾಗಿ ಬರುತ್ತೆ. ಇಷ್ಟಾದರೆ ಸಾಕಾಗುತ್ತೆ. ಇದನ್ನೀಗ ಪೂರ್ತಿಯಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಈ ರೀತಿಯಾದ ಕೋಸಂಬರಿ ಬೇರೆ ಹಣ್ಣಿಂದನೂ ಮಾಡ್ಕೋಬೋದು. ಆವಾಗ ಮಕ್ಕಳಿಗೆ ತಿನ್ನೋಕ್ಕೆಲ್ಲ ಇಷ್ಟ ಆಗುತ್ತಲ್ಲ. ಈ ರೀತಿಯಾಗಿ ಹಣ್ಣುಗಳನ್ನೆಲ್ಲ ಮಾಡಿಕೊಟ್ರೆ ತಿಂತಾರೆ ತುಂಬ ಚೆನ್ನಾಗಿ. ಹಾಗಾಗಿ ನಾನು ಈ ರೀತಿಯಾಗಿ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ನಾನು ಪೇರಳೆಯನ್ನು ಕೊಯ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಒಂದು ಪಾತ್ರೆಗೆ ಹಾಕಿಟ್ಕೊಳ್ತಾ ಇದ್ದೀನಿ. ಆನಂತರ ಇದಕ್ಕೆ ರುಚಿಗೆ ಬೇಕಾಗಿ ಸ್ವಲ್ಪ ಕ್ಯಾರೆಟ್ ಹಾಕಿದರೆ ಚೆನ್ನಾಗಿರುತ್ತೆ ಅಂಥೇಳಿ ಕ್ಯಾರೆಟು ಕೂಡ ತುರಿದಿಟ್ಕೊಳ್ತಾ ಇದ್ದೀನಿ. ಈ ಕ್ಯಾರೆಟನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಆವಾಗ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಜೊತೆಗೆ ತೆಂಗಿನಕಾಯಿ ತುರಿ 1 ಹಿಡಿಯಾಗಷ್ಟು ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿ ಇಷ್ಟ ಇಲ್ಲದಿದ್ದವ್ರು ಕಡಿಮೆ ಹಾಕ್ಕೊಳ್ಳಿ. ಹಾಕ್ಕೊಂಡ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಇದಕ್ಕೆ ಭಾರಿ ಉಪ್ಪು ಹಾಕ್ಕೊಳ್ಳೋದು ಬೇಡ. 1-2 ಚಿಟಿಕೆ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಆಮೇಲೆ ಖಾರದ ಪುಡಿ ಸ್ವಲ್ಪ ರುಚಿಗೆ ಅನುಗುಣವಾಗಿ ಹಾಕ್ಕೊಂಡ್ರೆ ಆಯಿತು. ಬೇಕಾದರೆ ನಿಂಬೆಹಣ್ಣನ್ನು ಕೂಡ ಹಿಂಡ್ಕೋಬೇಕು. ಇದಕ್ಕೊಂದು ಒಗ್ಗರಣೆ ಕೂಡ ಮಾಡಬೇಕು. ನಾನು ಒಗ್ಗರಣೆಗೆ ಏನೇನು ಹಾಕ್ತೀನಿ ತೋರಿಸ್ತೀನಿ. ಮೊದಲಿಗೆ 1-2 ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿನಿ. ಎಣ್ಣೆ ಹಾಕ್ಕೊಂಡಾದ್ರ ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೋಬೇಕು. 1/4 ಚಮಚದಷ್ಟು ಸಾಸಿವೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸಾಸಿವೆ ಚಟಪಟ ಸಿಡಿತಾ ಇದ್ದಂಗೆ 2 ಬ್ಯಾಡಗೆ ಮೆಣಸಿನ್ಕಾಯಿನೂ ಇಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ಬೇಕಾಗಿ ಹಸಿಮೆಣಸಿನ್ಕಾಯಿ ಏನೂ ಬೇಕಾಗಿಲ್ಲ. ಇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ಚೆನ್ನಾಗಿ ಈ ರೀತಿಯಾಗಿ ಬಾಡಿಸ್ಕೊಂಡ್ರೆ ಆಯಿತು. ಒಂದು 10 ಸೆಕೆಂಡು ಬಾಡಿಸ್ಕೊಂಡ್ರೆ ಆಯಿತು. ಜಾಸ್ತಿ ಹೊತ್ತು ಅಂತ ಬಾಡಿಸ್ಕೊಳ್ಳೋದು ಬೇಡ.
ಮತ್ತು ಒಗ್ಗರಣೆಗೆ ಏನು ಹಾಕಬೇಕಾಗಿಲ್ಲ, ಇಷ್ಟೇ ಹಾಕ್ಕೊಂಡ್ರೆ ಆಯಿತು. ಈಗ ಒಗ್ಗರಣೆ ತಯಾರಾಗಿದೆ. ಈ ಒಗ್ಗರಣೆನ ನಾನೀಗ ಕೋಸಂಬರಿಗೂ ಕೂಡ ಹಾಕ್ಕೊಳ್ತೀನಿ. ಕೋಸಂಬರಿಗೆ ಒಗ್ಗರಣೆ ಹಾಕೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಕೋಸಂಬರಿಗೆ ಒಗ್ಗರಣೆನ ಹಾಕ್ಕೊಳ್ತಾಯಿದ್ದೀನಿ. ಈ ರೀತಿಯಾಗಿ ಪೂರ್ತಿಯಾಗಿ ಒಗ್ಗರಣೆಗೆ ಹಾಕ್ಕೊಂಡ್ರ ಮೇಲೆ ಇದನ್ನು ಒಂದು ಸಲ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಂಡ್ರೆ ಆಯಿತು. ಒಗ್ಗರಣೆ ಪೂರ್ತಿಯಾಗಿ ಕೋಸಂಬರಿಗೆ ಹೊಂದೋ ತನಕ ಕಲಿಸ್ಕೊಂಡ್ರೆ ಆಯಿತು. ನೋಡಿ, ಈ ರೀತಿಯಾಗಿ ರುಚಿ ರುಚಿಯಾದ ಕೋಸಂಬರಿ ತಯಾರಾಯಿತು. ಇದು ಎಷ್ಟು ಆರೋಗ್ಯಕರವಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೂ ಕೂಡ ತಿನ್ನೋದಕ್ಕೆ. ಹಾಗೆ ನಾನು ಕೋಸಂಬರಿ ಎಲ್ಲ ಆಯಿತಲ್ಲ, ಈಗ ಇನ್ನೊಂದು ಕೋಸಂಬರಿ ಮಾಡೋಣ ಅಂತ ಬಂದಿದ್ದೀನಿ. ಇದು ತರಕಾರಿಯಿಂದ ಮಾಡುವಂಥ ಕೋಸಂಬರಿ. ಸೌತೆಕಾಯಿನ ಬಳಸ್ಕೊಂಡು ಕೋಸಂಬರಿ ಮಾಡುವಂಥದ್ದು. ಇದು ಕೂಡ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಮಕ್ಕಳು ತರಕಾರಿ ಗಿರ್ಕಾರಿ ತಿನ್ನೋದಿಲ್ಲ ಅಂತಾರಲ್ಲ, ಆವಾಗ ಈ ರೀತಿಯಾಗಿ ಮಾಡಿಕೊಟ್ರೆ ಆರಾಮಾಗಿ ತಿಂತಾರೆ. ಮತ್ತು ಮಕ್ಕಳಿಗೆ ಒಂಚೂರು ನಾವು ಕೂಡ ಮಂಗ ಮಾಡಬೇಕಲ್ಲ, ಇಲ್ಲಾಂದರೆ ತಿನ್ನೋಕ್ಕೆ ಕೇಳಲ್ಲ ಅವರು. ಅದಕ್ಕೋಸ್ಕರ ಈ ರೀತಿಯಾಗಿ ಉಪಾಯ ಮಾಡಿದರೆ ಖಂಡಿತವಾಗ್ಲೂ ತಿಂತಾರೆ. ನಿಮಗೂ ಕೂಡ ಈ ರೀತಿಯ ಕೋಸಂಬರಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೂ ಕೂಡ ಒಂದು 5 ನಿಮಿಷ ಸಮಯ ಇದ್ದರೆ ಸಾಕಾಗುತ್ತೆ. ಹಾಗಾದರೆ ಕೋಸಂಬರಿನ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ನಾನೆಂತ ಮಾಡ್ತೀನಿ ಗೊತ್ತಾ, ಈ ರೀತಿಯಾಗಿ ಎಳೆಯ ಸೌತೆಕಾಯಿನ ತಗೊಂಡಿದ್ದೀನಿ. ಸೌತೆಕಾಯಿ ತಗೊಂಡು 2 ತುದಿಯನ್ನು ಕೂಡ ಕೊಯ್ಕೋಬೇಕು. ಆನಂತರ ಈ ರೀತಿಯಾಗಿ ಪೂರ್ತಿಯಾಗಿ ಸಿಪ್ಪೆ ಬಿಡಿಸ್ಕೋಬೇಕು. ನೀವು ಸಿಪ್ಪೆ ಬಿಡಿಸುವಾಗ ನಮಗೆ ಒಂದು ಟಿಪ್ಸ್ ಹೇಳ್ತೀನಿ. ಈ ರೀತಿಯಾಗಿ ಒಂದು ತಟ್ಟೆ ಇಟ್ಕೊಂಡು ಸಿಪ್ಪೆನ ಅಥವಾ ತರಕಾರಿ ಸಿಪ್ಪೆ ಎಲ್ಲ ಈ ರೀತಿಯಾಗಿ ಹಾಕೊಂಡ್ಬಿಟ್ರೆ ನಮಗೆ ಬಿಸಾಕೋದಕ್ಕೆ ಸುಲಭ ಆಗುತ್ತೆ. ನಾವು ಎಲ್ಲಂದರಲ್ಲಿ ಈಗ ತರಕಾರಿನೆಲ್ಲ ಕಟ್ ಮಾಡಿ ಇಟ್ಟರೆ ಆವಾಗ ನಮಗೆ ಅದನ್ನು ಪುನೊಂದು ಸಲ ಕ್ಲೀನ್ ಮಾಡೋದು ದೊಡ್ಡ ಕೆಲಸ ಆಗುತ್ತೆ ಹೆಣ್ಮಕ್ಳಿಗೆ. ಹಾಗಾಗಿ ಈ ರೀತಿಯಾಗ ಒಂದು ಉಪಯೋಗ ಮಾಡಿಕೊಂಡ್ರೆ ತಟ್ಟೆ ಇಟ್ಕೊಂಡು ಅದಕ್ಕೆ ಸಿಪ್ಪೆ ಎಲ್ಲ ಹಾಕಿದರೆ ನಮಗೆ ತುಂಬ ಸುಲಭವಾಗಿ ಬೇಗ ಕೆಲಸ ಮುಗಿಯುತ್ತೆ. ಹಾಗಾಗಿ ಇದೊಂದು ಟಿಪ್ಸು ಕೂಡ ನಿಮಗೆ ಅಡುಗೆ ಮನೆ ಟಿಪ್ಸ್ ಅಂತ ಹೇಳ್ಬೋದು. ನಂತರ ಈ ರೀತಿಯಾಗಿ ಸೌತೆಕಾಯಿನ ಉದ್ದುದ್ದವಾಗಿ ಹೆಚ್ಕೊಂಬಿಟ್ಟು ಅಡ್ಡ ಹೆಚ್ಕೊಂಬಿಟ್ರೆ ಸಣ್ಣ ಸಣ್ಣಕ್ಕೆ ಹೆಚ್ಕೊಬೋದು. ನಮ್ಗೆ ಎಷ್ಟು ದೊಡ್ಡದಾಗಿ ಬೇಕೋ ಸೌತೆಕಾಯಿ ಅಷ್ಟು ಹೆಚ್ಕೊಬೋದು. ನಾನೀಗ ಹೆಚ್ಕೊಂಬಿಟ್ಟಿದ್ದೀನಿ ಸೌತೆಕಾಯಿನ. ಈಗ ಇದನ್ನು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಕ್ಯಾರೆಟು ಮತ್ತು ತೆಂಗಿನಕಾಯಿ ತುರಿ, ಇಲ್ಲೂ ಕೂಡ ಕಾಯಿ ತುರಿನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇದು ಕಾಯಿ ತುರಿ ಹಾಕಿದಷ್ಟು ಕೋಸಂಬರಿಗಳು ರುಚಿ ಚೆನ್ನಾಗಿರುತ್ತೆ, ಹಾಗಾಗಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಇಲ್ಲೂ ಅಷ್ಟೇ ನಾನು 1/4 ಚಮಚದಷ್ಟು ಉಪ್ಪನ್ನು ಮಾತ್ರ ಹಾಕ್ಕೊಂಡಿನಿ. ನಂತರ ಇದಕ್ಕೂ ಕೂಡ ಒಂದು ಒಗ್ಗರಣೆನ ಹಾಕೋಬೇಕು. ಒಗ್ಗರಣೆ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ ಇಲ್ಲಿ ಅಂತಲೇ ಹೇಳ್ಬೋದು. ನಾನಿಲ್ಲಿ ಒಂದು 2 ಚಮಚ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕೊಂಡ್ರ ಮೇಲೆ 1/4 ಚಮಚ ಆಗೋಷ್ಟು ಸಾಸಿವೆನೂ ಕೂಡ ಹಾಕ್ಕೊಳ್ತಿದ್ದೀನಿ. ಸಾಸಿವೆ ಸಿಡಿತಿದ್ದಂಗೆ ಇದಕ್ಕೆ ಒಣಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಒಣಮೆಣಸಿನ್ಕಾಯಿನ ಚೆನ್ನಾಗಿ ಬಾಡಿಸ್ಕೋಬೇಕು. ಒಂದು 10 ಸೆಕೆಂಡ್ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಆಯಿತು. ನಂತರ ಇದಕ್ಕೆ 1-2 ಚಮಚ ಆಗುವಷ್ಟು ಎಳ್ಳನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ. ಇಲ್ಲಿ ಎಳ್ಳೇ ವಿಶೇಷ. ಎಳ್ಳು ಹಾಕೋದ್ರಿಂದ ತುಂಬ ಚೆನ್ನಾಗಿ ಘಮ ಬರುತ್ತೆ. ಆದರೆ ಎಳ್ಳು ಹಾಕುವಾಗ ಮಾತ್ರ ಜಾಗ್ರತೆ ಆಯಿತಾ. ಎಂತಕ್ಕೆಂದರೆ ನಿಧಾನ ಸಿಮ್ಮಲ್ಲಿ ಇಟ್ಕೊಂಡು ಹಾಕಿ ಮತ್ತು 1 ನಿಮಿಷ ಹಾಗೆ ಬಿಡಿ ಆಯಿತಾ. ಪಟ ಅಂತ ಮುಖಕ್ಕೆಲ್ಲ ಸಿಡಿಯುತ್ತೆ. ಜಾಗ್ರತೆಯಾಗಿ ಒಗ್ಗರಣೆ ಆದಮೇಲೆ ಇಳಿಸ್ಕೊಳ್ಳಿ. ಈಗ ಒಗ್ಗರಣೆ ತಯಾರಾಗಿದೆ. ನಾನೀಗ ಒಗ್ಗರಣೆನ ಕೋಸಂಬರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಕೋಸಂಬರಿ ಕೂಡ ತಯಾರಾಯಿತು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಇವಾಗ ಪೂರ್ತಿಯಾಗಿ ಚೆನ್ನಾಗಿ ಇನ್ನೊಂದು ಸಲ ತಿರುಗಿಸ್ಕೋಬೇಕು. ಒಗ್ಗರಣೆ ಕೋಸಂಬರಿಗೆ ಹೊಂದೋ ತನಕ ತಿರುಗಿಸ್ಕೊಂಡ್ರೆ ಆಯಿತು. ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೋಬೇಕಾಯ್ತಾ. ಈ ರೀತಿಯಾಗಿ ಮಕ್ಕಳಿಗೆ ಆರೋಗ್ಯಯುತವಾಗಿ ಕೋಸಂಬರಿ ಅದು ಇದು ಮಾಡಿಕೊಟ್ರೆ ಮಕ್ಕಳು ಕೂಡ ಖುಷಿಯಾಗಿ ತಿಂತಾರೆ. ಮಕ್ಕಳಿಗೆ ಹೊರಗಡೆ ತಿಂಡಿ ಎಲ್ಲ ತಂದು ಕೊಡೋದಕ್ಕಿಂತ ಈ ರೀತಿಯಾಗಿ ಆರೋಗ್ಯಯುತವಾಗಿ ಮನೆಯಲ್ಲೇ ಮಾಡಿಕೊಟ್ರೆ ಅವರು ಕೂಡ ಹೊರಗಡೆ ತಿಂಡಿನ ಕೇಳೋದಿಲ್ಲ. ನಮ್ಮ ಮನೇಲಿ ಸಾಮಾನ್ಯವಾಗಿ ನಾವು ಇದೇ ರೀತಿ ಮಾಡ್ತೀವಿ. ಈಗೆಲ್ಲ ತಯಾರಾಯಿತು ನೋಡಿ. ಒಂದು ಕಡೆ ಹೋಳಿಗೆ ತಯಾರಾಗಿದೆ, ಕೋಸಂಬರಿಗಳು ತಯಾರಾಗಿದೆ. ಹಾಗೆಯೇ ಇಲ್ಲಿ ಜೊತೆಗೆ ಪಾಯಸನೂ ಕೂಡ ತಯಾರು ಮಾಡಿಟ್ಟಿದ್ದೀವಿ. ಇಷ್ಟೆಲ್ಲ ತಯಾರು ಮಾಡುವಾಗ ಉಸ್ಸಪ್ಪ ಅಂತ ಅನಿಸ್ಬೋದು ನಮಗೆ. ಆದರೆ ಮಕ್ಕಳನ್ನು ಮೆಚ್ಚಿಸೋದು ಸಾಮಾನ್ಯನ್ರಿ. ಮಕ್ಕಳನ್ನು ಮೆಚ್ಚಿಸ್ಬೇಕಂದ್ರೆ ಈ ರೀತಿಯಾಗಿ ಮಾಡಲೇಬೇಕು. ಆದರೆ ಒಂದು ಖುಷಿ ಏನು ಗೊತ್ತಾ, ಇದನ್ನೆಲ್ಲ ಮಕ್ಕಳು ಇಷ್ಟಪಟ್ಟು ತಿಂತಾರಲ್ಲ ನಾವು ಮಾಡಿರೋ ಅಡುಗೆನ, ಅದನ್ನು ತುಂಬ ಖುಷಿ ಕೊಡುತ್ತೆ. ಹಾಗೆಯೇ ಅಡುಗೆ ಮಾಡಿದವರಿಗೆ ಯಾರಾದರೂ ತಿಂದುಬಿಟ್ಟು ತುಂಬ ಚೆನ್ನಾಗಿದೆ ಅಂದರೆ ಅದಕ್ಕಿಂತ ಅವಾರ್ಡ್ ಮತ್ತೊಂದೇನಿಲ್ಲ. ಹಾಗಾಗಿ ತುಂಬಾ ಖುಷಿಯಾಗುತ್ತೆ ಈ ರೀತಿಯಾಗಿ ಅಡುಗೆ ಮಾಡೋದಕ್ಕೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂದರೆ ಅಷ್ಟೇ ಸಾಕು. ಈಗ ನಾನೀಗ ತಯಾರಾಗಿರೋ ಅಡುಗೆಯನ್ನು ನಾನು ಬಾಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಬಿಟ್ಟು ನನ್ನ ಸ್ನೇಹಿತೆ ಮನೆಗೆ ಹೋಗಿ ಅವ್ರ ಮಗಳಿಗೆ ತಿನ್ನಿಸಿ ಹೇಗಿದೆ ಅಂತ ಕೇಳಬೇಕು. ಅವಳು ಹುಟ್ಟುಹಬ್ಬ ಅಲ್ಲ ಇವತ್ತು. ಹಾಗಾಗಿ ಇದೆಲ್ಲ ನೋಡಿದರೆ ತುಂಬಾ ಖುಷಿ ಪಡ್ತಾಳೆ ಅವಳು. ನಾನು ಹೊರಗಡೆ ತಿಂಡಿಗಿಂತ ಅವಳಿಗೆ ಮನೇಲಿ ಮಾಡಿರೋ ತಿಂಡಿನೇ ಜಾಸ್ತಿಯಾಗಿ ಮಾಡಿಕೊಡ್ತೀನಿ. ಹಾಗಾಗಿ ನಾನು ಮಾಡುವಂಥ ಅಡುಗೆಗಳು ಅವಳಿಗೆ ತುಂಬಾ ಇಷ್ಟ.
ದೊಡ್ಡಮ್ಮ ಮಾಡಿರೋ ಅಡುಗೆ ನಾನು ತಿಂತೀನಿ ಅಂತ ಯಾವಾಗಲೂ ಇಷ್ಟಪಡ್ತಾಳೆ. ಹಾಗಾಗಿ ಅವಳಿಗೋಸ್ಕರ ಇಷ್ಟೆಲ್ಲ ಅಡುಗೆನ ಮಾಡಿದ್ದೀನಿ. ಮತ್ತು ಈ ರೀತಿಯಾದ ಅಡುಗೆಗಳೇ ಇಷ್ಟ ಅವಳಿಗೆ. ಹಣ್ಣಿಂದ ಮತ್ತು ತರಕಾರಿಯಿಂದ ಮಾಡುವಂಥ ಅಡುಗೆಗಳೇ ಇಷ್ಟ. ಹಾಗಾಗಿ ಬರೀ ಸಲಾಡ್ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ನಾನು. ಈಗ ಅಡುಗೆಯ ಪೂರ್ತಿ ತಯಾರಿನೂ ಕೂಡ ಆಯಿತು. ನಂತರ ಇದನ್ನೆಲ್ಲ ತುಂಬಿಸ್ಕೋಬೇಕು. ಎಲ್ಲ ನಾನು ಬಾಕ್ಸಿಗೆ ಹಾಕ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಇವಾಗ ತಗೊಂಡೋಗ್ತಾಯಿದ್ದೀನಿ. ಇವಾಗ ಪೂರ್ತಿ ತಯಾರಾಯಿತು. ಇನ್ನು ತಗೊಂಡೋಗಿ ತಿನ್ನಿಸಿ ರಿವ್ಯೂ ಕೇಳೋದೊಂದೇ ಮಾತ್ರ ಬಾಕಿ ಇರೋದು. ಈಗ ನಾನು ಸ್ನೇಹಿತ ಮನೆಗೆ ಹೋಗ್ತಾಯಿದ್ದೀನಿ. ನಿನಗೆ ಪಾಯಸ ತಿನ್ನಿಸ್ಲಾ ಫಸ್ಟು? ಹಾಂ ಆಯಿತು, ಇರು ಅಕ್ಕಂಗೆ ತಿನ್ನಿಸ್ಕೊಡ್ತೀನಿ. ಇರು ತೆಕ್ಕೊಡ್ತೀನಿ. ಹಾಂ ಅವಳೇ ತಿನ್ಕೊತಾ ಇದ್ದಾಳೆ. ಹೇಗಿದೆ? ಚೆನ್ನಾಗಿದೆಯಾ? ಸೂಪರ್. ಇದು ಚೆನ್ನಾಗಿದೆಯಾ? ನಿಂಗೆ ಇಷ್ಟ ಅಲ್ವಾ ಪಾಯಸ? ಅದಕ್ಕೆ ಮಾಡಿದ್ದು. ಇದು ತಿನ್ನು ನೋಡಿ ಹೆಂಗಿದೆ. ಹೌದಾ? ಇದು ನೀನು ನೋಡಿ. ಅದು ತಿಂದೇ ಇಲ್ಲ ಆವಾಗಲೇ ಚುಗ್ಗಿ. ಸುಬ್ಬುಗೂ ಇಷ್ಟ ಅಲ್ಲ ಅಲ್ಲಮ್ಮ ಗಸಗಸೆ ಪಾಯಸ. ಹೆಂಗಿದೆ? ಹಾಗೆಯಾ? ಹುಟ್ಟು ಹಬ್ಬದ ಸರಿ. ಇದು ಬೇಡವಾ? ಬಾ ಏನು ಕುಡಿಯೋಕೋದಾ ಎಷ್ಟು ಬೇಗ? ಯಾವ್ದು ಬೇಕು? ಕೋಸಂಬರಿನಾ? ನಿಮಗೆ ನಿಂಗೆ ಯಾವುದು? ಹೋಳಿಗೆನಾ? ಆಗ್ತದ? ಕೊಟ್ಟಿಲ್ಲ ಅವನಿಗೆ ಅಲ್ವೇನೆ. ಪ್ರೀತಿಯಿಂದ ಮಾಡಿದ ಅಡುಗೆಗೆ ಮಕ್ಕಳು ತುಂಬ ಖುಷಿಪಟ್ಟು ತಿಂದಾಗ ನನಗಂತೂ ತುಂಬಾ ಆನಂದ ಆಯಿತು. ಇಬ್ಬರು ಅಷ್ಟೇ ತುಂಬ ಖುಷಿಪಟ್ಟು ತಿಂದರು. ಈಗ ಇವಳು ನೋಡ್ತಿದ್ರು, ಇವಳಿಗೋಸ್ಕರನೇ ಅಂತ ನಾನು ಅಡುಗೆ ಮಾಡ್ಕೊಂಡೋಗಿದ್ದು. ಇವಳ ಹೆಸರು ಖುಷಿ ಅಂತ. ತುಂಬ ನನ್ನನ್ನು ಹಚ್ಕೊಂಡ್ಬಿಟ್ಟಿದ್ದಾಳೆ ದೊಡ್ಡಮ್ಮ ಅಂತ. ತುಂಬ ಇಷ್ಟಪಡ್ತಾಳೆ ನಾನು ಮಾಡೋವಂಥ ಅಡುಗೆ. ಎಲ್ಲನೂ ಅವಳಿಗೆ ತುಂಬಾ ಇಷ್ಟ. ಹಾಗಾಗಿ ನಾನು ಯಾವಾಗಲೂ ಅವಳಿಗೆ ಈ ರೀತಿಯಾಗಿ ಏನಾದರೂ ಅಡುಗೆ ಮಾಡಿಕೊಡ್ತಾ ಇರ್ತೀನಿ. ಮಕ್ಕಳು ನಾವು ಮಾಡಿರೋಂಥ ಅಡುಗೆನ ಖುಷಿಪಟ್ಟು ತಿಂದರೆ ಅದೇ ತುಂಬ ಸಂತೋಷದ ವಿಚಾರ ಅಲ್ವ. ಆವಾಗ ಅವ್ರ ಮನೆಗೆ ಹೋದಾಗ ನೋಡಿ, ನಾವು ಅಲ್ಲಿ ಎದುರುಗಡೆ ಅವ್ರ ಮನೆ ಹತ್ರ ಕೃಷ್ಣನ ದೇವಸ್ಥಾನ ಕೂಡ ಇತ್ತು. ಅದು ನೋಡೋಕ್ಕೆ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ನೋಡಿ. ಹಾಗೆಯೇ ನಂತರ ಅವಳ ಬರ್ತ್ಡೇ ಕೂಡ ನಡೀತು. ಅದನ್ನೆಲ್ಲ ಸೆಲೆಬ್ರೇಟ್ ಮಾಡಿಬಿಟ್ಟು ನಾವು ಕೂಡ ಮನೆಗೆ ಬಂದ್ವಿ. ಹುಟ್ಟು ಹಬ್ಬದ ಶುಭಾಶಯಗಳು ಖುಷಿ. ಬಾಬು ಬನ್ನಿ ಬನ್ನಿ ಐಶು ಇಲ್ಲಿ ನೋಡು. ಶ್ರೇಷ್ಠ ಬಾ. ಬರ್ತ್ಡೇ ಎಲ್ಲ ಮುಗ್ದಾದ್ಮೇಲೆ ಅವ್ರ ಮನೇಲೂ ಕೂಡ ಸುಮಾರು ಅಡುಗೆ ಮಾಡಿದರು. ಕಾಳು ಪಲ್ಯ, ಪನ್ನೀರ್ದು ಗ್ರೇವಿ, ಪಾಯಸ, ಹಾಗೆ ಜೊತೆಗೆ ಗೀ ರೈಸ್ ಎಲ್ಲನೂ ಮಾಡಿದರು. ತುಂಬಾ ರುಚಿಯಾಗಿತ್ತು. ಹೀಗೆ ಹಬ್ಬ ಥರ ಸಂಭ್ರಮವನ್ನು ನಾವು ಮುಗಿಸ್ಕೊಂಡು ಊಟ ಮಾಡಿಕೊಂಡು ನಾವು ಕೂಡ ಮನೆಗೆ ಬಂದ್ವಿ. ತುಂಬಾ ರುಚಿಯಾಗಿತ್ತು ಎಲ್ಲ ಅಡುಗೆಗಳು ಕೂಡ. ಹಾಗಾಗಿ ಮಕ್ಕಳು ಕೂಡ ಎಲ್ಲರೂ ಇಷ್ಟಪಟ್ಟು ಎಲ್ಲವನ್ನು ತಿಂದರು. ಹಾಗಾಗಿ ತುಂಬಾ ಖುಷಿಯಾಯಿತು. ನಾವು ಮಾಡಿದ ಅಡುಗೆಗನ್ನು ಎಲ್ಲರೂ ಮೆಚ್ಚಿ ತಿಂದರೆ ಅದಕ್ಕಿಂತ ಖುಷಿ ಇನ್ನೊಂದಿಲ್ವಲ್ಲ. ಹಾಗಾಗಿ ನಮಗೂ ಕೂಡ ತುಂಬಾ ಖುಷಿಯಾಯಿತು. ಹಾಗೆಯೇ ಇದ್ರ ಜೊತೆಗೆ ಇನ್ನೊಂದು ಆರೋಗ್ಯಪೂರ್ಣವಾದ ಕೋಸಂಬರಿನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಇದು ಕೂಡ ತುಂಬ ಸಂಜೆ ಹೊತ್ತಿಗೆ ಸ್ನ್ಯಾಕ್ಸ್ ಥರ ಬೇಕಾದರೂ ತಿನ್ಬೋದು, ಅಥವಾ ಸುಮ್ಮನೆ ಒಂದು ಹೊತ್ತಿನ ಊಟ ಅಂತ ಕೂಡ ತಿನ್ಕೋಬೋದು. ಇದು ತುಂಬಾ ರುಚಿಯಾಗಿರುತ್ತೆ. ಮಾಡೋದಕ್ಕೂ ಕೂಡ ತುಂಬಾ ಸುಲಭ. ಹೆಚ್ಚು ಹೊತ್ತು ಬೇಕಾಗಿಲ್ಲ, ಒಂದು 10 ನಿಮಿಷದೊಳಗೆ ಮಾಡಿ ಮುಗಿಸ್ಕೋಬೋದು. ಇಲ್ಲಿ ನಾನು ನೆಲಗಡಲೆನೂ ಕೂಡ ಹಾಕಿರೋದ್ರಿಂದ ಅದನ್ನು ಸ್ವಲ್ಪ ಫ್ರೈ ಮಾಡೋದಕ್ಕೆ ಸಮಯ ಹಿಡಿಯುತ್ತೆ. ಅದು ಬಿಟ್ಟರೆ ತುಂಬ ಬೇಗವಾಗಿ ಕೂಡ ಈ ಅದೇನು ಕೋಸಂಬರಿ ಇದೆಯಲ್ಲ ಇದನ್ನು ಮಾಡ್ಕೋಬೋದು. ನಿಮಗೂ ಕೂಡ ಇದು ಕೋಸಂಬರಿ ಇಷ್ಟ ಆಗ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಹಾಗಾದರೆ ಈ ಸಿಂಪಲ್ಲಾಗಿ ಮಾಡುವಂಥ ಕೋಸಂಬರಿನ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿದ್ದು ಮಕ್ಕಳಿಗಂತೂ ತುಂಬ ಇಷ್ಟ ಆಗುವಂಥ ಕೋಸಂಬರಿ ಅಂತಲೇ ಹೇಳಿದರೆ ಖಂಡಿತ ತಪ್ಪಾಗಲಾರ್ದು. ಆದರೆ ಈ ಆರೋಗ್ಯಪೂರ್ಣವಾದ ಕೋಸಂಬರಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನಾನಿಲ್ಲಿ ಇಷ್ಟೊಂದು ಆರೋಗ್ಯಪೂರ್ಣವಾದ ಕೋಸಂಬರಿ ಮಾಡೋದಕ್ಕೆ ಜಾಸ್ತಿ ಐಟಮ್ ಏನಿಲ್ಲ ನೋಡಿ, ಕಡಿಮೆ ಐಟಮಲ್ಲೇ ಮಾಡ್ತಾಯಿದ್ದೀನಿ. ಇಲ್ಲಿ ನೆಲಗಡಲೆನ ತಗೊಂಡಿದ್ದೀನಿ 1 ಹಿಡಿಯಾಗಷ್ಟು, 1 ಟೊಮೆಟೊನೂ ಕೂಡ ತಗೊಂಡಿದ್ದೀನಿ. ಹಾಗೆ
2 ಕ್ಯಾರೆಟು ಮತ್ತು ಸೌತೆಕಾಯಿ ಸ್ವಲ್ಪ ಎಳೆದಿದ್ದರೆ ಚೆನ್ನಾಗಿರುತ್ತೆ. ನಾನಿಲ್ಲಿ 2 ಸೌತೆಕಾಯಿನ ತಗೊಂಡಿದ್ದೀನಿ. ಅಷ್ಟು ತಗೊಂಡ್ರೆ ಸಾಕಾಗುತ್ತೆ 3-4 ಜನಕ್ಕಾಗುವಷ್ಟು. ಹಾಗೆಯೇ 2 ಈರುಳ್ಳಿ, ಮಧ್ಯಮ ಗಾತ್ರದ ಈರುಳ್ಳಿ, ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಆಯಿತು. ಮತ್ತು ಉಪ್ಪು ಮತ್ತು ಮೆಣಸಿನ ಪುಡಿ ಬೇಕಾಗುತ್ತೆ, ಆಮೇಲೆ ಹಾಕ್ಕೊಳ್ಳುವಾಗ ತೋರಿಸ್ಕೊಡ್ತೀನಿ. ನಂತರ ಇಷ್ಟೆಲ್ಲವನ್ನು ಈಗ ತಯಾರು ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ನೆಲಗಡಲೆನ ಸ್ವಲ್ಪ ಹುರ್ಕೋಬೇಕು, ಯಾಕೆಂದರೆ ಇದು ಸಿಪ್ಪೆ ತೆಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನಿದು ಸ್ವಲ್ಪ ಕಾಯ್ದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದು ಕಾಯಿಸ್ಕೋಬೇಕು. ಮಧ್ಯಮ ಉರಿಲಿಟ್ಟು ಕಾಯಿಸ್ಕೊಳ್ಳಿ. ಜಾಸ್ತಿ ಉರಿಲಿಟ್ರೆ ಅಂತ ಆಗುತ್ತೆ ಗೊತ್ತಾ, ಒಂದೇ ಸಲ ಸೀದೋಗುತ್ತೆ, ಅದು ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ನಿಧಾನ ಉರಿಲಿಟ್ಟು ಇದೇ ರೀತಿ ಕಾಯಿಸ್ತಾ ಹೋಗಬೇಕು. 2-3 ನಿಮಿಷ ಆಗೋಷ್ಟೊತ್ತಿಗೆ ಇದು ತುಂಬ ಚೆನ್ನಾಗಿ ಕಾಯುತ್ತೆ. ಆದರೆ ನಿಧಾನನೇ ಉರಿ ಇಟ್ಕೋಬೇಕು, ಗಡಿಬಿಡಿ ಮಾಡಿದರೆ ಸೀದೋಗ್ಬಿಡುತ್ತೆ. ನೋಡಿ ಇಷ್ಟು ಕಾದಿದೆಯಲ್ಲ, ಇಷ್ಟಾದರೆ ಸಾಕು. ನಂತರ ನಾನು ತಣ್ಣಗಾದ್ಮೇಲೆ ಇದರ ಸಿಪ್ಪೆಯನ್ನು ತೆಗೆದಿಟ್ಕೊಳ್ತಿದ್ದೀನಿ. ಇದಕ್ಕೆ ಬೇಕಾಗೀಗ ಕೋಸಂಬರಿಗೆ ನಾನು ಸೌತೆಕಾಯಿನ ತಗೊಂಡಿದ್ದೀನಿ. ನಾನು ಇಲ್ಲಿ 2 ಸೌತೆಕಾಯಿನ ತಗೊಂಡಿದ್ದೀನಿ. ಹಾಗೆ ಇದು ಸೌತೆಕಾಯಿನ ತುದಿಯನ್ನು ಹೆಚ್ಕೊಂಡ್ಬಿಟ್ಟು ನಂತರ ಇದೆಲ್ಲ ಸಿಪ್ಪೆಯನ್ನು ತೆಕ್ಕೋಬೇಕು. ಹಾಗೆಯೇ ಕೂಡ ಸೌತೆಕಾಯಿನ ಹಾಕ್ಬೋದು, ಚೆನ್ನಾಗಿ ತೊಳೆದ್ಬಿಟ್ಟು ಆಮೇಲೆ ಹಾಕ್ಕೊಂಡ್ರೂ ಆಗುತ್ತೆ, ನಡೆಯುತ್ತೆ. ಸ್ವಲ್ಪ ಸೌತೆಕಾಯಿ ಬಳ್ತಿದ್ದಿದ್ರೆ ಈ ರೀತಿಯಾಗಿ ಸಿಪ್ಪೆ ತೆಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಈಗ ಪೂರ್ತಿಯಾಗಿ 2 ಸೌತೆಕಾಯಿದೂ ಸಿಪ್ಪೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಸಿಪ್ಪೆ ತೆಕ್ಕೊಂಡ್ರೆ ಆಯಿತು. ಹಾಗೆಯೇ ಇದ್ರ ಜೊತೆಗೆ ಕ್ಯಾರೆಟ್ನು ಕೂಡ ಮೇಲ್ಮೇಲೆ ಸಿಪ್ಪೆ ತೆಕ್ಕೊಂಡು ಬಿಡ್ತೀನಿ. ಸ್ವಲ್ಪ ಸಿಪ್ಪೆ ತೆಕ್ಕೊಂಡಿಲ್ಲ ಅಂದರೆ ಚೆನ್ನಾಗಿರಲ್ಲ, ಹಾಗಾಗಿ ಸ್ವಲ್ಪ ಮೇಲ್ಪದರವನ್ನು ತೆಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಈ ರೀತಿಯಾಗಿ ಸಿಪ್ಪೆ ತೆಕ್ಕೊಂಡು ತಯಾರಿ ಮಾಡಿ ಇಟ್ಕೋಬೇಕು. ಹಾಗೆಯೇ ಇದ್ರ ಜೊತೆಗೆ ನಾನು 2 ಈರುಳ್ಳಿನ ತಗೊಂಡಿದ್ದೀನಲ್ಲ, ಅದನ್ನು ಕೂಡ ಬಿಡಿಸಿಟ್ಕೊಳ್ತೀನಿ. ಹಾಗೆ ಈರುಳ್ಳಿನ ಸಣ್ಣಕ್ಕೆ ಕೊಯ್ಯೋದಕ್ಕೆ ಒಂದು ಟಿಪ್ಸ್ ಕೂಡ ಆಮೇಲೆ ನಾನು ಈರುಳ್ಳಿ ಹೆಚ್ಚುವಾಗ ತೋರಿಸ್ಕೊಡ್ತೀನಿ. ಇದು ಖಂಡಿತವಾಗ್ಲೂ ಹೆಣ್ಮಕ್ಳಿಗೆ ಮತ್ತು ಅಡುಗೆ ಮಾಡೋರಿಗೆ ಖಂಡಿತವಾಗ್ಲೂ ಬೇಗ ಅಡುಗೆ ಮಾಡೋದಕ್ಕೆ ಒಂದು ಚಿಕ್ಕ ಟಿಪ್ಸ್ ಉಪಯೋಗ ಆಗ್ಬೋದು. ಈಗ ನಾನು ಸೌತೆಕಾಯಿ, ಕ್ಯಾರೆಟು ಮತ್ತು ಈರುಳ್ಳಿ ಎಲ್ಲವನ್ನು ಒಂದು ಸಲ ತೊಳೆದಿಟ್ಕೊಂಡಿದ್ದೀನಿ. ನಂತರ ನೋಡಿ ಈಗ ನಾನು ಸೌತೆಕಾಯಿನ ಹೆಚ್ಕೊಳ್ಳೋದಕ್ಕೆ ಈ ರೀತಿಯಾಗಿ ಒಂದು ಟ್ರಿಕ್ಸನ್ನು ಉಪಯೋಗಿಸ್ತಾ ಇದ್ದೀನಿ. ಒಂದೊಂದೇ ಸೌತೆಕಾಯಿನ ಪೀಸ್ ಮಾಡಿಕೊಂಡು ನಿಧಾನವಾಗಿ ಹೆಚ್ಚೋ ಬದಲು ಈ ರೀತಿಯಾಗಿ ಟ್ರಿಕ್ಸ್ ಉಪಯೋಗಿಸಿದ್ರೆ ಬೇಗವಾಗಿ ಅಡುಗೆ ಮಾಡ್ಬೋದು. ನೋಡಿ ಈಗ ಈ ರೀತಿಯಾಗಿ ಹೆಚ್ಕೊಂಡ್ರೆ ಇದೆಯಲ್ಲ, ನಮಗೆ ಎಷ್ಟು ಚಿಕ್ಕದು ಬೇಕಾದರೂ ಆ ರೀತಿಯಾಗಿ ಸೌತೆಕಾಯಿನ ಕತ್ತರಿಸ್ಕೋಬೋದು. ಹಾಗಾಗಿ ಸುಲಭ ಆಗುತ್ತೆ, ಬೇಗ ಅಡುಗೆ ಮಾಡೋದಕ್ಕೂ ಸುಲಭ ಆಗುತ್ತಲ್ವ. ಈ ಧಾವಂತದ ಜೀವನದಲ್ಲಿ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಟ್ರಿಕ್ಸನ್ನು ಫಾಲೋ ಮಾಡೋದ್ರಿಂದ ಬೇಗ ಕೆಲಸಗಳು ಕೂಡ ಮುಗಿಯುತ್ತೆ. ಅದರಲ್ಲೂ ಹೆಣ್ಮಕ್ಳಿಗಂತೂ ಪಾಪ ಬೆಳಗ್ಗೆ ಗಡಿಬಿಡಿ ಇರ್ತಾರೆ, ಮತ್ತು ಕೆಲಸಕ್ಕೆಲ್ಲ ಹೋಗಬೇಕು ಅಂತ ಗಡಿಬಿಡಿಲಿ ಈ ರೀತಿಯಾಗಿ ಕೆಲಸ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನಂತರ ನಾನು ಈರುಳ್ಳಿನ ಹೆಚ್ಕೊಳ್ತೀನಿ. ಈ ಈರುಳ್ಳಿ ಹೆಚ್ಚುವಾಗ ಸಣ್ಣದಾಗಿ ಹೆಚ್ಕೋಬೇಕಂದ್ರೆ ಈ ರೀತಿಯಾದ ಟ್ರಿಕ್ಸನ್ನು ಉಪಯೋಗಿಸಿ ಒಂದು ಸಲ ಉದ್ದುದ್ದ ಕೊಯ್ಕೊಬಿಟ್ಟು ಆನಂತರ ಅಡ್ಡ ಒಂದು ಸಲ ಹೆಚ್ಕೊಂಡ್ಬಿಟ್ರೆ ಆಯಿತು. ಆಮೇಲೆ ಸ್ವಲ್ಪ ಕ್ರಾಸ್ ಮಾಡಿ ಇಟ್ಕೊಂಡು ಹೆಚ್ಚಿದ್ರೆ ನೋಡಿ ಈಗ ಎಷ್ಟು ಚಿಕ್ಕದು ಬೇಕಾದರೂ ಈರುಳ್ಳಿನ ಕೊಯ್ಕೊಬೋದು. ತುಂಬಾ ಸುಲಭವಾಗಿರುತ್ತೆ. ನೋಡಿ ಇದೇ ನಾನು ಆವಾಗ ಹೇಳಿದಂಥ ಟ್ರಿಕ್ಸ್. ನೋಡಿ ಈ ರೀತಿಯಾಗಿ ಈ ಟಿಪ್ಪನ್ನು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಬೇಗ ಈರುಳ್ಳಿನ ಸಣ್ಣದಾಗಿ ಹೆಚ್ಕೋಬೋದು. ಮತ್ತು ಕೋಸಂಬರಿಗೆಲ್ಲ ಹಾಕೋಗಿದೆಯಲ್ಲ, ಈ ರೀತಿಯಾಗಿ ಸಣ್ಣಕ್ಕೆ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಈ ರೀತಿಯಾಗಿ ಚಿಕ್ಕದಾಗಿ ಈರುಳ್ಳಿನ ಹೆಚ್ಕೊಳ್ಳೋಕ್ಕೆ ಈ ಟಿಪ್ಸನ್ನು ಫಾಲೋ ಮಾಡ್ಬೋದು. ಖಂಡಿತವಾಗ್ಲೂ ನಾ ಕೊಟ್ಟಂಥ ಟಿಪ್ಸ್ಗಳು ನಿಮಗೆ ಅಡುಗೆ ಸಮಯದಲ್ಲಿ ಉಪಯೋಗಕ್ಕೆ ಬರ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ಟಿಪ್ಸು ಹೇಗಿದೆ ಅಂತೇಳಿ. ನೋಡಿ ಇವಾಗ ಈರುಳ್ಳಿ ಮತ್ತು ಸೌತೆಕಾಯಿನ ಚಿಕ್ಕದಾಗಿ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಆದರೆ ಕ್ಯಾರೆಟನ್ನು ಮಾತ್ರ ನಾನು ಸ್ವಲ್ಪ ಇಲ್ಲಿ ತುರಿದ್ಬಿಟ್ಟು ಹಾಕ್ಕೊಳ್ತೀನಿ. ಯಾಕೆಂದರೆ ಕ್ಯಾರೆಟನ್ನು ತುಂಬ ಚಿಕ್ಕದಾಗಿ ಹೆಚ್ಚೋದು ಕಷ್ಟನೇ. ಹಾಗಾಗಿ ಮತ್ತು ತುರಿದ್ಬಿಟ್ಟು ಹಾಕಿದ್ರೇ ಈ ರೀತಿಯಾದ ಕೋಸಂಬರಿಗೆ ಚೆನ್ನಾಗಿರುತ್ತೆ. ನೋಡಿ ನಾನೀಗ ಕ್ಯಾರೆಟನ್ನು ಕೂಡ ಇಲ್ಲಿ ತುರಿದಿಟ್ಕೊಳ್ತಾ ಇದ್ದೀನಿ. ತರಕಾರಿ ಎಲ್ಲ ತಿನ್ನೋದಿಲ್ಲ ಅಂತ ಹೇಳ್ತಾರಲ್ಲ, ಅವರಿಗೆ ಈ ರೀತಿಯಾಗಿ ತರಕಾರಿಯಿಂದ ಸಲಾಡ್ ಥರ ಮಾಡಿಕೊಟ್ರೆ, ಕೋಸಂಬರಿ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಇಷ್ಟಪಡ್ತಿರ್ತಾರೆ. ಅದರಲ್ಲೂ ಮಕ್ಕಳಿಗಂತೂ ಈ ರೀತಿಯಾಗಿ ಕೋಸಂಬರಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆಯೇ ಇದಕ್ಕೆ ಬೇರೆ ತರಕಾರಿನೂ ಕೂಡ ಸೇರಿಸ್ಕೋಬೋದು. ಮಕ್ಕಳು ತಿನ್ನುವಂಥ ಯಾವ ತರಕಾರಿ ಬೇಕಾದರೂ ಸೇರಿಸ್ಬಿಟ್ಟು ಇದಕ್ಕೆ ಹಾಕ್ಕೋಬೋದು. ನಂತರ ನಾನಿಲ್ಲಿ ಒಂದು ಟೊಮೆಟೊನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊನೂ ಕೂಡ ಅಷ್ಟೇ ಚಿಕ್ಕದಾಗಿ ಹೆಚ್ಕೋಬೇಕು. ತುಂಬ ದೊಡ್ಡದಾಗಿ ಹೆಚ್ಕೊಂಡ್ರೆ ಚೆನ್ನಾಗಿರಲ್ಲ. ಹಾಗಾಗಿ ತುಂಬ ಚಿಕ್ಕದಾಗಿ ಹೆಚ್ಕೊಳ್ತೀನಿ. ನಾನಿಲ್ಲಿ ಸ್ವಲ್ಪ ಸಿಹಿ ಟೊಮೆಟೊನ ತೊಗೊಂಡಿದ್ದೀನಿ. ಹುಳಿ ಟೊಮೆಟೊ ತೊಗೊಂಡ್ರೂ ಪರವಾಗಿಲ್ಲ, ಏನು ಅಡ್ಡಿ ಇಲ್ಲ.
ಆದರೆ ಸಿಹಿ ಟೊಮೆಟೊ ಇದು ಸ್ವಲ್ಪ ಚೆನ್ನಾಗಿರುತ್ತೆ, ಹಾಗಾಗಿ ಇದನ್ನೇ ತಗೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ ತುಂಬ ಚಿಕ್ಕ ಚಿಕ್ಕದಾಗಿ ಹೆಚ್ಕೋಬೇಕು, ದೊಡ್ಡ ದೊಡ್ಡದಾಗಿ ಹೆಚ್ಕೊಳ್ಳೋದು ಬೇಡ. ಈಗ ಕೋಸಂಬರಿಗೆ ಎಲ್ಲ ತಯಾರಿನೂ ಆಯ್ತಲ್ವ, ನಂತರ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆಯೇ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನಿಲ್ಲಿ ಹೆಚ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನಿಲ್ಲಿ ಹೆಚ್ಕೊಂಡು ತಯಾರು ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಮಿಶ್ರಣ ಮಾಡಬೇಕು. ಅದಕ್ಕಿಂತ ಮೊದಲು ಆವಾಗಲೇ ನೆಲಗಡಲೆನ ನಾನು ಹುರಿದಿಟ್ಕೊಂಡಿದ್ದಿಲ್ಲ, ಇದರ ಸಿಪ್ಪೆಯನ್ನು ಪೂರ್ತಿಯಾಗಿ ತೆಕ್ಕೊಂಬಿಡಬೇಕು. ನೋಡಿ, ನಿಧಾನವಾಗಿ ಈ ರೀತಿಯಾಗಿ ಉಚ್ಕೊಂಡ್ರೆ ಸಿಪ್ಪೆ ಪೂರ್ತಿಯಾಗಿ ಹೋಗಿಬಿಡುತ್ತೆ. ನಂತರ ಇದನ್ನು ಸ್ವಲ್ಪ ಕೇರ್ ಬಿಡಬೇಕು, ಕೇರಿದ್ರೆ ಪೂರ್ತಿಯಾಗಿ ಸಿಪ್ಪೆ ಹೋಗಿಬಿಡುತ್ತೆ. ಈ ನೆಲಗಡಲೆ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಅದರಲ್ಲೂ ಚಳಿಗಾಲದಲ್ಲಿ ತಿನ್ನೋದ್ರಿಂದ ಇನ್ನಷ್ಟು ಒಳ್ಳೆಯದು. ಇದರಲ್ಲಿರುವ ಎಣ್ಣೆ ಅಂಶ ನಮ್ಮ ದೇಹಕ್ಕೆ ಸೇರಿಕೊಳ್ಳೋದ್ರಿಂದ ಚರ್ಮದ ಶುಷ್ಕತೆಯನ್ನು ಹೋಗಲಾಡಿಸ್ಬಿಟ್ಟು ಎಣ್ಣೆ ಅಂಶ ಇರೋ ಹಾಗೆ ಮಾಡಿಕೊಡುತ್ತೆ. ಹಾಗಾಗಿ ಚರ್ಮ, ಕೈ, ಕಾಲು ಎಲ್ಲ ಒಡೆಯೋದಿಲ್ಲ, ಹಾಗಾಗಿ ಇದು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಹಾಗೆಯೇ ನಾನೀಗ ಹೆಚ್ಕೊಂಡಂತಹ ಕ್ಯಾರೆಟು, ಟೊಮೆಟೊ, ಈರುಳ್ಳಿ, ಸೌತೆಕಾಯಿ ಇದೆಲ್ಲವನ್ನು ಮತ್ತು ಕೊತ್ತಂಬರಿ ಸೊಪ್ಪು ಇದೆಲ್ಲವನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ. ಆಮೇಲೆ ಇದಕ್ಕೆಂತ ಹಾಕಬೇಕಂದ್ರೆ ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಲ್ಲ ಆವಾಗಲೇ, ನೆಲಗಡಲೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೋಬೇಕು. ಉಪ್ಪನ್ನು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಹಾಗಂತ ತುಂಬ ಉಪ್ಪು ಹಾಕಬಾರ್ದು, ಒಂದು 1/4 ಚಮಚ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಆಮೇಲೆ ಬೇಕಾದರೆ ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು. ಜೊತೆಗೆ ಸ್ವಲ್ಪ ಖಾರ ಪುಡಿನ ಹಾಕೋಬೇಕು. ನಾನಿಲ್ಲಿ 1 ಚಮಚ ಆಗೋಷ್ಟು ಖಾರ ಪುಡಿನ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಕೂಡ ಹಿಂಡ್ಕೋಬೋದು, ಇಷ್ಟ ಆಗೋರು ಹಾಕೋಬೋದು. ಕೆಲವರಿಗೆ ನಿಂಬೆಹಣ್ಣು ಹಾಕಿದರೆ ಇಷ್ಟ ಆಗೋದಿಲ್ಲ, ಹಾಗಾಗಿ ಈ ರೀತಿಯಾಗಿ ಕೂಡ ಮಾಡ್ಕೋಬೋದು. ನಿಂಬೆಹಣ್ಣು ಹಾಕಿದರೆ ಅದೊಂದು ಸ್ವಲ್ಪ ಬೇರೆ ರುಚಿ ಬರುತ್ತೆ, ಹೀಗೆ ಮಾಡಿದರೆ ಬೇರೆ ರುಚಿ ಬರುತ್ತೆ. ಈ ರೀತಿಯಾಗಿ ಎಲ್ಲವನ್ನು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು. ಈ ಥರ ಒಂದು ತರಕಾರಿಯ ಸಲಾಡ್ ಅಥವಾ ಕೋಸಂಬರಿನ ಮಾಡೋದ್ರಿಂದ ನಾವು ಮಕ್ಕಳಿಗೆ ಈ ರೀತಿಯಾಗಿ ಬೇರೆ ಬೇರೆ ಥರದ್ದು ತರಕಾರಿ ಸಲಾಡು ಅಥವಾ ಕೋಸಂಬರಿ ಏನಂತೀವೋ ಇದನ್ನೆಲ್ಲ ಮಾಡಿಕೊಟ್ರೆ ಮಕ್ಕಳು ಖಂಡಿತವಾಗ್ಲೂ ಹೊರಗಡೆ ತಿಂಡಿಗೆ ಅಷ್ಟೊಂದು ಇಷ್ಟಪಡೋದೇ ಇಲ್ಲ. ಮನೇಲಿ ಮಾಡಿದಂಥ ತಿಂಡಿಗಳನ್ನು ಖಂಡಿತವಾಗ್ಲೂ ಇಷ್ಟಪಡ್ತಾರೆ. ಹಾಗೆ ಮನೆಯಲ್ಲೇ ಮಾಡೋದ್ರಿಂದ ಆರೋಗ್ಯಪೂರ್ಣವಾಗಿರುತ್ತೆ. ನಾವು ಮತ್ತು ಅವರ ಆರೋಗ್ಯಕ್ಕೆ ಏನೇನು ಬೇಕು ಅಂತ ನೋಡಿಕೊಂಡೇ ಮಾಡಿರ್ತೀವಿ, ಹಾಗಾಗಿ ತುಂಬಾ ರುಚಿಯಾಗಿರುತ್ತೆ ಕೂಡ. ಇಲ್ಲಿ ಟೇಸ್ಟಿಂಗ್ ಪೌಡ್ರನ್ನು ಮಾತ್ರ ನಾವು ಬಳಸೋದಿಲ್ಲ ಅನ್ನೋದು ಬಿಟ್ಟರೆ ಮತ್ತೆಲ್ಲ ಆರೋಗ್ಯಪೂರ್ಣವಾದಂಥದ್ದೇ ಬಳಸಿರ್ತೀವಿ ಮತ್ತು ತುಂಬ ರುಚಿಯಾಗಿ ಕೂಡ ಇರುತ್ತೆ. ಹಾಗಾಗಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಖಂಡಿತವಾಗ್ಲೂ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ನಿಮಗೆ ಈ ಅಡುಗೆ ವಿಡಿಯೋಗಳು ತುಂಬಾ ಲಾಂಗ್ ಇದೆ ಅಂತ ಅನಿಸ್ಬೋದು, ಆದರೆ ಇದರಲ್ಲಿ ಮಾಡಿರೋಂಥ ಎಲ್ಲ ಅಡುಗೆಗಳು ಸಾಂಪ್ರದಾಯಿಕ ಶೈಲಿಯಲ್ಲಿ ಮತ್ತು ಆರೋಗ್ಯಪೂರ್ಣವಾಗಿ ಇದೆ. ಹಾಗೆ ಈ ಅಡುಗೆಯ ಜೊತೆ ಹೇಳಿದಂಥ ಕೆಲವೊಂದು ಟಿಪ್ಸ್ಗಳು ನಿಮ್ಮ ಅಡುಗೆ ಮನೆಗೆ ಉಪಯೋಗ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಜೊತೆಗೆ ನೀವು ಅಂದ್ಕೋಬೋದು, ಈ ಚಳಿಗಾಲದಲ್ಲಿ ಈ ರೀತಿಯಾದ ಸಲಾಡನ್ನು ಮಾಡಿ ತೋರಿಸ್ತಿದ್ದೀರಾ, ಈಗ ತಿನ್ನಬಾರ್ದಲ್ವಾ, ಶೀತ ಆಗುತ್ತೆ, ನೆಗಡಿ ಆಗುತ್ತೆ, ಕೆಮ್ಮು ಬರುತ್ತೆ ಅಂತ ಖಂಡಿತವಾಗ್ಲೂ ಕೇಳ್ತೀರ. ಖಂಡಿತವಾಗ್ಲೂ ಏನೂ ಆಗೋದಿಲ್ಲ. ಹಾಗಂತ ಹೇಳಿ ದಿನಾನೂ ಅದನ್ನೇ ತಿನ್ನೋದಲ್ಲ, ಒಂದಿನ ಬಿಟ್ಟು ಒಂದಿನ ತಿಂದರೆ ಖಂಡಿತವಾಗ್ಲೂ ಏನೂ ತೊಂದರೆ ಇಲ್ಲ, ಆರೋಗ್ಯಯುತವಾಗಿರುತ್ತೆ. ಹೊರಗಡೆಯಿಂದ ತಂದು ತಿಂದು ಈ ಸಮಯದಲ್ಲಿ ಆರೋಗ್ಯ ಕೆಡಿಸ್ಕೊಳ್ಳೋದಕ್ಕಿಂತ ಈ ರೀತಿಯಾಗಿ ಆರೋಗ್ಯಯುತವಾದ ಆಹಾರ ತಿನ್ನೋದ್ರಿಂದ ತುಂಬಾ ರುಚಿಯಾಗೂ ಇರುತ್ತೆ ಮತ್ತು ಶುಚಿತ್ವವನ್ನು ನಾವು ಕಾಪಾಡಿರೋದ್ರಿಂದ ಮನೇಲಿ ಮಾಡೋ ಅಡುಗೆಗಳು ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಿಮಗೆ ಕೂಡ ಈ ವಿಡಿಯೋ ಇಷ್ಟ ಆಗ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಎಲ್ಲರೊಂದಿಗೆ ಈ ವಿಡಿಯೋ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ. ಇಲ್ಲಿವರೆಗೂ ನನ್ನ ಎಲ್ಲ ವಿಡಿಯೋಗಳಿಗೂ ಪ್ರೋತ್ಸಾಹ ಕೊಡ್ತಾನೆ ಬಂದಿದ್ದೀರಾ, ಮುಂದೆ ಕೂಡ ನನ್ನ ಎಲ್ಲ ವಿಡಿಯೋಗೂ ನೀವು ಪ್ರೋತ್ಸಾಹ ಕೊಡ್ತೀರಾ ಅಂತ ನಾನು ಅಂದ್ಕೊಳ್ತೀನಿ. ಹಾಗಿದ್ದರೆ ನಾನು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ನಾನು ಮಾಡಿದಂಥ ಎಲ್ಲ ಅಡುಗೆಗಳು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಹಾಗೆ ಜೊತೆಗೆ ನಿಮ್ಮ ಮನೆಯಲ್ಲೂ ಕೂಡ ಈ ರೀತಿಯಾದ ಅಡುಗೆಗಳನ್ನು ಮಾಡಿ ನೋಡಿ, ಆಮೇಲೆ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂದಿತ್ತು ಅಂತೇಳಿ. ಖಂಡಿತವಾಗ್ಲೂ ಇದುವರೆಗೆ ನನ್ನ ವಿಡಿಯೋನ ನೀವು ವೀಕ್ಷಣೆ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಹಾಗೆಯೇ ಈ ಚಳಿಗಾಲದಲ್ಲಿ ಕೆಲವೊಂದು ಹೆಲ್ತ್ ಟಿಪ್ಗಳನ್ನು ಫಾಲೋ ಮಾಡೋದನ್ನು ಖಂಡಿತ ಮರಿಬೇಡಿ. ಹೊರಗಡೆ ತಿಂಡಿ ತಿನಿಸುಗಳನ್ನು ಆದಷ್ಟು ಅವಾಯ್ಡ್ ಮಾಡಿ ಮನೆಯಲ್ಲೇ ಮಾಡಿದಂತಹ ಬೆಚ್ಚಗಿನ ಆಹಾರವನ್ನು ಸೇವಿಸಿ ಎಲ್ಲರೂ ಆರೋಗ್ಯದಿಂದ ಇರಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗಾದರೆ ಹೋಗಿ ಬರಲಾ? ನಮಸ್ಕಾರ
ಎಲ್ರಿಗೂ ಶುಭವಾಗಲಿ.